आदि कवि कविराज हम आदि कवि कुल कमल मित्र महादिवोकस प्रचुर भाषा कवि जनोतम स वेद गर्भवर प्रसादाह्लाद कवि रघुवर कथा विमलोदधु महामुनि प्राचेत संवन्दे महामुनि प्राचेत संवन्दे. ಬಂಧುಗಳೇ, ರಾಮಾಯಣ ದರ್ಶನ ಪ್ರವಚನ ಮಾಲಿಕೆ ಸರಣಿ 96ರನ್ನು ಇವತ್ತು ಪ್ರವೇಶ ಮಾಡ್ತಾ ಇರುವಂತಹದ್ದು ಯುದ್ಧಕಾಂಡದ 53ನೇ ಸಂಧಿಯಲ್ಲಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಅಗ್ನಿ ಪರೀಕ್ಷೆಯಕ್ಕೆ ಸೀತಾಮಾತೆ ಸಿದ್ಧಳಾಗ್ತಾಳೆ. ರಾಮಚಾರಿತ್ರ್ಯ, ಸೂರ್ಯ ವಂಶದ ಚಾರಿತ್ರ್ಯ ಇತ್ಯಾದಿ ಅನೇಕ ಸಂಗತಿಗಳನ್ನು ರಾಮ ಹೇಳುತ್ತಾನೆ. ದೇವಾದಿ ದೇವತೆಗಳು, ಬ್ರಹ್ಮದೇವರೋ ಶಿವದೇವರೋ ಇಂದ್ರಾದಿ ದೇವತೆಗಳು ಹೇಳಿದರೂ ರಾಮ ಸೀತೆಯನ್ನು ಸ್ವೀಕರಿಸುವುದಕ್ಕೊಪ್ಪುವುದಿಲ್ಲ. ಮನೆತನದ ಘನತೆ, ಹಿನ್ನೆಲೆ, ರಾಮನ ಒಟ್ಟು ಅಯನದಲ್ಲಿ ಅಪವಾದಕ್ಕೆ ತಾನು ಅಂಜುತ್ತೇನೆ ಎಂಬಂತಹ ರಾಮನ ಮಾತು ಬಹಳ ಮಾರ್ಮಿಕವಾದದ್ದು. ಯಾರೂ ಒಪ್ಪುವುದಿಲ್ಲ. ಒಂದು ಸಂದರ್ಭದಲ್ಲಿ ಲಕ್ಷ್ಮಣನೇ ಹೇಳ್ತಾನೆ, ನಾನು ಅಗ್ನಿ ದಿವ್ಯ ಪ್ರವೇಶ ಮಾಡ್ತೇನೆ ಸೀತೆಯ ಸತ್ಯ ಸಾಕ್ಷಾತ್ಕಾರಕ್ಕೆ. ಯಾವುದೂ ಅಲ್ಲ, ಸೀತೆಯೇ ತಾನು ಅಗ್ನಿ ಪ್ರವೇಶಕ್ಕೆ ಸಿದ್ಧಳಾಗ್ತಾಳೆ. ನನ್ನ ಚಾರಿತ್ರ್ಯದ, ಪಾರಿಶುದ್ಧಿಯ, ಶೀಲದ ಎಲ್ಲ ಪರೀಕ್ಷೆ ಆಗಲಿ. ಅದಕ್ಕೆ ರಾಮ ಅಸ್ತು ಒಳ್ಳೆಯದು ಹೇಳ್ತಾನೆ. ಹಾಗೆ ಲಕ್ಷ್ಮಣನಿಗೆ ರಾಮ ಹೇಳಿದರೆ, ಲಕ್ಷ್ಮಣ ಅಗ್ನಿಕುಂಡದ ರಚನೆಗೆ ವಿಭೀಷಣನಿಗೆ ಸೂಚನೆ ಕೊಡ್ತಾನಂತೆ. ಈ ಭಾಗದಲ್ಲಿ ನಾವು ಅದನ್ನು ನೋಡೋಣ. ರಚಿಸುಕೊಂಡವನಗ್ನಿ ದೇವರ ರುಚಿ ದಿಂಗಂತವ ಬೆಳಗಲೋ ಬೀಗಿ ರುಚಿ ದಿಗಂತವ ಬೆಳಗಲೆಂಬಿ ವಚನ ಮಾತ್ರಕ್ಕೆ ಕೋಟಿ ಸಂಖ್ಯೆಯ ಸರಿಗ ರಕ್ಕಸರು ಪ್ರಚುರ ತರವೆನೆಸೀಳಿದರು. ಬಳಿಕ ಜಲೆಯನು ಸಮಚೌಕದಲ್ಲಿ ಶಶಿ ರುಚಿಯ ಶಿಲೆಗಳ ಕಂಡರಿಸಿ ಕಟ್ಟಿದರು ಕುಂಡದಲ್ಲಿ. ಪ್ರಚುರ ತರವೆನೆಸೀಳಿದರು ಬಳಿಕ ಜಲೆಯನು ಸಮಚೌಕದಲ್ಲಿ ಶಶಿ ರುಚಿಯ ಶಿಲೆಗಳ ಕಂಡರಿಸಿ ಕಟ್ಟಿದರು ಕುಂಡದಲ್ಲಿ. ರಚಿಸು ಕುಂಡವನು. ಲಕ್ಷ್ಮಣ ವಿಭೀಷಣನ ಹತ್ರ ಕರೆದು ಹೇಳುತ್ತಾನಂತೆ, ಕುಂಡವನ್ನು ಕಟ್ಟಿಸಬೇಕು, ಅಗ್ನಿಕುಂಡವನ್ನು. ಅಗ್ನಿದೇವರ ಕಾಂತಿಯು ದಿಗಂತವನ್ನು ಬೆಳಗಲಿ. ನಾವು ಕತ್ತಲೆಯಲ್ಲಿದ್ದೇವೆ, ಈಗ ಒಂದು ಬೆಳಕು ಹರಿಬೇಕಾದ್ದು ಬಹಳ ಮುಖ್ಯ ಅಂತ. ತಕ್ಷಣ ಅನೇಕ ಸಂಖ್ಯೆಯ ರಾಕ್ಷಸರನ್ನು ವಿಭೀಷಣ ತನ್ನ ಆಜ್ಞೆಯಿಂದ ಎಲ್ಲ ಬರಲಿಕ್ಕೆ ಹೇಳ್ತಾನೆ. ಚೌಕಾಕಾರದಲ್ಲಿ ಚಂದ್ರಕಾಂತ ಶಿಲೆಯ ಮೂಲಕವಾಗಿ ಅಗ್ನಿಕುಂಡವನ್ನು ಕಟ್ಟಿಸಿದ್ರಂತೆ. ಸುವಾಸನೆಯ ಶ್ರೀಗಂಧದ ಕಟ್ಟಿಗೆಯನ್ನು ಒಟ್ಟಿದ್ರಂತೆ, ಅಲ್ಲಿ ಕರ್ಪೂರವನ್ನು ಹಾಕಿದ್ರಂತೆ, ಪರಿಮಳ ದ್ರವ್ಯವನ್ನು ಹಾಕಿದ್ರಂತೆ. ಹಾಗೆ ಅದಕ್ಕೆ ಅಗ್ನಿಯ ಸಂಸ್ಪರ್ಶ ಮಾಡುತ್ತಾರೆ. ಆಕಾಶದ ಎತ್ತರಕ್ಕೆ ಅಗ್ನಿಯ ಕೆನ್ನಾಲಗೆ ಮುಟ್ಟಿತು ಅಂತ ಹೇಳ್ತಾನೆ. ಭಯಂಕರ ಉರಿ, ಕಿಡಿ ಸಮೇತ ನಕ್ಷತ್ರಗಳೇ ಸೀಡಿ ಉದುರಿ ಬೀಳುವ ಹಾಗಿತ್ತು. ಒಂದು ಕಡೆಯಿಂದ ಪಾರ್ವತಿ ದೇವಿ ಕಣ್ಣು ಮುಚ್ಚಿಕೊಂಡ್ಳು,
ಸರಸ್ವತಿ ದೇವಿ ಬ್ರಹ್ಮನನ್ನು ಅಪ್ಪಿಕೊಂಡಂತೆ ಹೆದರಿ ದೇವಲೋಕದ ಸ್ತ್ರೀಯರು ಈ ಅಗ್ನಿಯ ಜ್ವಾಲೆಗೆ ಹೆದರಿದ್ರಂತೆ. ಆದರೆ ಕವಿ ಹೇಳ್ತಾನೆ, ಪತಿವ್ರತೆಯರು ಅಗ್ನಿಗೆ ಹೆದರುವುದಿಲ್ಲ. ಕೇಳೋಣ. ಅಳುಕುವರೆ ಸುರತೆಯರು ಅಗ್ನಿಗೆ, ಜಲಜ ಭವ ಭವ ಹರಿಗಳೆರಗುವರು, ಉಳಿದವರ ಪಾಡೇನು ಪತಿ ಭಜನಾನುಚರಿತರಿಗೆ. ಅಳುಕುವರೆ ಸುರತೆಯರ್ ಅಗ್ನಿಗೆ, ಜಲಜ ಭವ ಭವ ಹರಿಗಳೆರಗುವರುಳಿದವರ ಪಾಡೇನು ಪತಿ ಭಜನಾನುಚರಿತರಿಗೆ. ಬಳಿಕ ಕೈ ಮುಗಿದೆಂದಳು ಅರಸಂಗೆ, ಎಲೆದು ಪೋತಮ ನಿನ್ನ ಸಿರಿಪದ ನಳಿನವಲ್ಲದೆ ಬಲ್ಲಡೊಳ ಕೊಳಲ್ ಅಗ್ನಿ ನಿಜತನುವ. ಎಲೆದು ಪೋತಮ ನಿನ್ನ ಸಿರಿಪದ ನಳಿನವಲ್ಲದೆ ಬಲ್ಲಡೊಳ ಕೊಳಲಗ್ನಿ ನಿಜತನುವ. ಅಳುಕುವರೆ ಸುರತೆಯರು ಅಗ್ನಿಗೆ, ಸುವೃತೆಯರು ಪತಿವ್ರತೆಯರು ಅಗ್ನಿಗೆ ಹೆದರುವುದಿಲ್ಲ ಅಂತ ತೊರಗ ಹೇಳ್ತಾರೆ. ಯಾಕೆ ಹೆದರಬೇಕು? ಅಗ್ನಿ ತಾಯಂದಿರಿಗೆ ಎಷ್ಟು ನಿಕಟ ಅಂತ ನಾನು ಹೇಳ್ತೇನೆ. ಈಗ ಕಟ್ಟಿಗೆಯಿಂದ ಮಾಡುವ ಒಲೆಗಳಿಲ್ಲ ನಮ್ಮ ಮನೆಗಳಲ್ಲಿ, ಎಲೆಕ್ಟ್ರಿಕ್ ಬಂದಿದೆ, ಅಥವಾ ಗ್ಯಾಸಿನ ಸ್ಟವ್ಗಳು ಬಂದಿದೆ, ಓವೆನ್ ಬಂದಿದೆ ಬಿಸಿ ಮಾಡಲಿಕ್ಕೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕಟ್ಟಿಗೆಯಿಂದ ನಾವು ಒಲೆ ಉರಿಸುವ ಕಾಲದಿಂದ ತುಂಬ ಮುಂದೆ ಹೋಗಿದ್ದೆ. ಹಾಗೆಂತ ಹಳ್ಳಿಯಲ್ಲಿ ಇನ್ನೂ ಇದೆ ಅದು. ಪಕ್ಕ ನಮ್ಮಲ್ಲಿ ಕೆಂಡ ಒಲೆಯಿಂದ ಹೊರಗೆ ಬಂದರೆ ಕೈಯಲ್ಲಿ ಎತ್ತಿ ಹಾಕುವ ತಾಯಂದಿರಿದ್ದಾರೆ. ಅವರಿಗೆ ಅಗ್ನಿ ಏನು ಮಾಡೋದಿಲ್ಲ, ನಿತ್ಯ ಒಲೆ ಉರಿಸುವವರು. ಮನೆಯಲ್ಲಿ ಅನೇಕ ಅಡಿಗೆಗಳು ಅಲ್ಲಿ ಪಕ್ಕ ಬಿಸಿ ಪಾತ್ರೆಯನ್ನು ಕೈಯಿಂದ ಎತ್ತಿ ಇಡುವವರಿದ್ದಾರೆ ನಮ್ಮ ತಾಯಂದಿರು. ಅಗ್ನಿಗೂ ತಾಯಂದಿರಿಗೆ ಅಗ್ನಿ ಸಮಶೀತೋಷ್ಣ. ಕವಿ ಬಹಳ ಸೊಗಸಾಗಿ ಹೇಳ್ತಾನೆ, ಸುವೃತೆಯರಿಗೆ ಅಗ್ನಿ ಏನು ಮಾಡುವುದಿಲ್ಲ, ಅಗ್ನಿ ಗೌರವಿಸ್ತಾನೆ. ಯಜ್ಞಾದಿ ಕರ್ಮಗಳಿಗೆ ಅಗ್ನಿಯನ್ನು ತರುವುದು ಹೆಂಡತಿ, ತಾಯಿ. ಮನೆಯಲ್ಲಿ ಪುರೋಹಿತರು ಹೇಳುತ್ತಾರೆ, ಅಗ್ನಿಕುಂಡಕ್ಕೆ ಅಗ್ನಿಯನ್ನು ತರಲಿಕ್ಕೆ ಅಂದರೆ ಉಪಾಸನ ಅಗ್ನಿಯ ಪ್ರತಿನಿಧಿ ಹೆಂಡತಿ. ಮನೆ ಸುಸೂತ್ರವಾಗಿ ನಡಿಬೇಕಿದ್ರೆ, ಮನೆ ಶಿಸ್ತಿನಿಂದ ನಡಿಬೇಕಿದ್ರೆ ಮನೆಯ ತಾಯಿ ಅಗ್ನಿ ಆಗಿರಬೇಕಂತೆ. ಸದಾ ಜಾಗೃತರಾಗಿರಬೇಕು ಅಂತ ಅರ್ಥ, ಬಿಸಿ ಇರಬೇಕು ಅಂತಲ್ಲ. ಸದಾ ಜಾಗೃತವಾಗಿರುವುದು ಅಗ್ನಿಗೆ ಸ್ವಭಾವ. ಗೃಹಿಣಿ ಗೃಹ ಮುಚ್ಚತೆ, ಹಾಗೆ ಜಾಗೃತಿಯಿಂದ ಮನೆಯಲ್ಲಿ ಹೆಂಗಸರು ಹೆಣ್ಮಕ್ಕಳಿದ್ದಾಗ ಆ ಮನೆ ಸುಸೂತ್ರವಾಗಿ ನಡೀತದೆ. ಇದು ಬ್ರಹ್ಮ ವಿಷ್ಣು ಮಹೇಶ್ವರರು ಪತಿವ್ರತೆಯರಿಗೆ ನಮಸ್ಕರಿಸ್ತಾರೆ. ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಹೋದಂತಹ ಮೂರು ಮೂರ್ತಿಗಳು ಅನಸೂಯಾದೇವಿಯ ಪಾವಿತ್ರ್ಯಕ್ಕೆ ಶರಣಾಗಿದ್ದರು, ಅನುಗ್ರಹ ಮಾಡಿದರು ಮಕ್ಕಳದರಲ್ಲಿ. ಹಾಗೆ ಇವರ ಅಂಶದಿಂದ 3 ಮಕ್ಕಳನ್ನು ಪಡೆದರು, ಬೇರೆ ಬೇರೆ, ಚಂದ್ರನೋ, ದುರ್ವಾಸನೋ, ದತ್ತಾತ್ರೇಯನೋ. ಹಾಗೆ 3 ಮೂರ್ತಿಗಳು ಪಾತಿವೃತ್ಯಕ್ಕೆ ಶರಣಾಗುತ್ತಾರೆ, ಅನುಗ್ರಹ ಮಾಡ್ತಾರೆ. ನಮ್ಗೆ ಗೊತ್ತಾಗಿದೆ ಹಿಂದಿನ ಸಂಗತಿಗಳಲ್ಲಿ. ಉಳಿದವರ ಪಾಡೇನು? ಹಾಗೆ ಸೀತೆ ಕೈ ಮುಗಿದು ರಾಮನ ಕುರಿತು ಹೇಳಿದ್ಲಂತೆ, ರಾಜಶ್ರೇಷ್ಠನೇ, ನೋಡಿ ಬಹಳ ಮುಖ್ಯ, ತಮ್ಮ ಮನೆತನದ ರಾಜಪರಂಪರೆ ಏನುಂಟು, ಹಿಂದಿನ ಅರಸರು, ಅವರ ಗೌರವಕ್ಕೆ ತೊಂದರೆ ಆಗಬಾರದು. ಹೆಂಡತಿಯನ್ನು ಗಂಡನಾಗಿ ನಾನು ಸ್ವೀಕರಿಸುವುದಕ್ಕಿಂತ ನಾನು ರಾಜಾರಾಮ ಹೇಳುವ ಮಾತಿಲ್ಲಿ ಬಹಳ ಮುಖ್ಯ. ಒಂದು ಮನೆತನದ ಉತ್ತರದಾಯಿತ್ವ ಇದೆ, ಪ್ರಾತಿನಿಧ್ಯ ಇದೆ, ಹಾಗೆ ನಾನು ಸ್ವೀಕರಿಸಬಹುದಾ?
ಇಲ್ಲಿ ರಾಜಶ್ರೇಷ್ಠ, ನಿನ್ನ ಪಾದಕಮಲವಲ್ಲದೆ ಬೇರೊಂದನ್ನು ಅಥವಾ ಬೇರೊಬ್ಬನನ್ನು ತಿಳಿದಿದ್ದರೆ ಅಗ್ನಿ ತನ್ನ ದೇಹವನ್ನು ನನ್ನ ಒಳಗೆ ಮಾಡಲಿ, ಅಡಕ ಮಾಡಿಕೊಳ್ಳಿ, ಅಗ್ನಿ ನನ್ನನ್ನು ಸುಡ್ಲಿ, ನನ್ನನ್ನು ಸ್ವೀಕರಿಸಲಿ. ಅವಳು ಪ್ರಮಾಣದ ಮಾತುಗಳನ್ನು ಹೇಳಿದ್ದಂತೆ. ಮುಂದೆ ಕೇಳೋಣ. ಅಲ್ಲದಿದ್ದಡೆ ನಿಮ್ಮ ಸಿರಿಪದ ಪಲ್ಲವವ ಕಾಣಿಸಲಿ, ಮುಡಿದಿ ಮಲ್ಲಿಗೆಯ ಹೂ ಕಂದಿದರೆ ಕುಂದಿದರೆ ಮೂಗುತಿಯ, ಸಲ್ಲಲಿತ ಬೆಳಗುಟ್ಟ ಸೀರೆಯ ಕೆಲ್ಲೆ ಶಿಖಿ ಸೋಕಿದರೆ ನಿನ್ನವಳಲ್ಲ ಜನಕ ಗೆಳೆಯ ಮಗಳಲ್ಲ ಎಂದಳಿಂದು ಮುಖಿ, ಇಂದು ಮುಖಿ. ತನ್ನ ಪಾತಿವೃತ್ಯದಲ್ಲಿದ್ದ ನಿಷ್ಠೆ ಮತ್ತು ವಿಶ್ವಾಸ, ಮನಸ್ಸಿನಲ್ಲಿ, ಮಾತಿನಲ್ಲಿ ಮತ್ತು ಕಾಯದಲ್ಲಿ ತ್ರಿಕರಣ. ಪಾತಿವೃತ್ಯ ಎನ್ನುವುದು ಕೇವಲ ಅದು ಮುಪ್ಪುರಿಗೊಂಡಿರಬೇಕು. ಮನಸ್ವಿಯೂ ಹೌದು, ಮಾತಿನಿಂದಲೂ ಹೌದು, ಅದು ಶರೀರದಿಂದಲೂ ಹೌದು. ಕಾಯೇನ ವಾಚ ಮನಸ. ಅದು ಅಷ್ಟು ಸುಭಗತನವಾದದ್ದು ಸೀತೆಯ ಪಾತಿವೃತ್ಯ. ಒಂದು ವೇಳೆ ಅದಲ್ಲದೆ ಇದ್ದರೆ, ನಾನು ಪತಿವ್ರತೆ ಅಲ್ಲದೆ ಇದ್ದರೆ ದೇಹವನ್ನು ತನ್ನೊಳಗೆ ಅಡಕ ಮಾಡಿಕೊಳ್ಳಿ, ಅಲ್ಲ ನಿಮ್ಮ ಪಾದ ಪಲ್ಲವವನ್ನು ಕಾಣುವಂತೆ ಮಾಡಲಿ. ಒಂದು ವೇಳೆ ಅದಲ್ಲದಿದ್ದರೆ ಮತ್ತೆ ನಿನ್ನ ಪಾದವನ್ನು ಸೇರುವ ಅವಕಾಶವನ್ನು ಅಗ್ನಿ ಕೊಡ್ಲಿ. ಬರೇ ತಾನು ಸುಟ್ಟು ಹೋಗುವುದನ್ನು ಮಾತ್ರ ಹೇಳಲಿಲ್ಲ, ಅವಳು ತನ್ನನ್ನು ಭಸ್ಮ ಮಾಡಲಿ ಅಷ್ಟೇ ಅಲ್ಲ. ಮುಂದಿನ ಪ್ರಮಾಣದ ವಾಕ್ಯಗಳು ಅಷ್ಟೇ ಗಂಭೀರವಾಗಿ ನಿಂತಿರುವ ಸೀತೆ ಕಠಿಣವಾದು. ನನ್ನ ಮುಡಿದ ಮಲ್ಲಿಗೆ ಬಾಡಿದರೆ, ಅಗ್ನಿ ಸ್ವೀಕರಿಸುವುದೋ ಸುಡುವುದೋ ಭಸ್ಮ ಮಾಡುವುದಲ್ಲ, ಮುಡಿದ ಮಲ್ಲಿಗೆ ಬಾಡಿದರೆ, ಹೂವಿನಲ್ಲಿ ಅತ್ಯಂತ ಪರಿಮಳವಾದದ್ದು, ಕೋಮಲವಾದದ್ದು, ಮೃದುವಾದದ್ದು ಮಲ್ಲಿಗೆ. ಮುಡಿದ ಮಲ್ಲಿಗೆ ಬಾಡಿದರೆ ಪಾತಿವೃತ್ಯ ಇಲ್ಲ ಅಂತ ತಿಳ್ಕೊಳ್ಳಿ. ನನ್ನ ಮೂಗುತಿಯ ಹೊಳಪು ಕುಂದಿದ್ರೆ, ಪತಿವ್ರತೆಗೆ ಹಣೆಯಲ್ಲಿ ತಿಲಕ, ಮೂಗಿನಲ್ಲಿ ನತ್ತು, ಕುತ್ತಿಗೆಯಲ್ಲಿ ಮಾಂಗಲ್ಯ, ಕೈಯಲ್ಲಿ ಕಡಗ, ಕಾಲು ಬೆರಳಿನಲ್ಲಿ ಕಾಲ ಉಂಗುರ ಪತಿವ್ರತೆಗೆ ಪಂಚಲಕ್ಷಣಗಳು. ಅಧಿಪತಿಗೆ ಮೂಗುತಿ ಹೊಳಪು ಕುಂದಿದ್ರೆ, ಉಟ್ಟ ಸೀರೆಯ ಅಂಚಿಗೆ ಬೆಂಕಿ ಸೋಕಿದರೆ, ಸೀರೆ ಸುಡುವುದು ಬೇಡ, ಸೀರೆಯ ಒಂದು ಅಂಚಿಗೆ, ಒಂದು ನೂಲಿಗೆ ಬೆಂಕಿ ಹಿಡಿದ್ರೆ ಸಾಕು, ನಾನು ಪತಿವ್ರತೆ ಅಲ್ಲ ಅಂತ ತೀರ್ಮಾನ ಮಾಡಲಿ. ಇದು ಪಾತಿವೃತ್ಯದಲ್ಲಿರುವಂತಹ ಸೀತೆಗಿದ್ದಂತಹ ಒಂದು ವಿಶ್ವಾಸ ಮತ್ತು ನಂಬಿಕೆ, ಬದ್ಧತೆ. ಅಂಚಿಗೆ ಬೆಂಕಿ ಹಿಡಿದ್ರೆ ನಿನ್ನ ಪತ್ನಿಯಲ್ಲ, ನೀನು ಸ್ವೀಕರಿಸೋದು ಬೇಡ. ಮಲ್ಲಿಗೆ ಬಾಡಿದ್ರೆ, ಮೂಗುತಿಯ ಹೊಳಪು ಹೋದ್ರೆ, ಸೀರೆಯ ಅಂಚಿಗೆ ಬೆಂಕಿ ತಲುಗಿದ್ರೆ ನೀ ನನ್ನನ್ನು ಸ್ವೀಕರಿಸುವುದು ಬೇಡ, ಪತ್ನಿ ಅಲ್ಲ ಅಂತ ತಿಳ್ಕೊ. ನಾನು ಜನಕನ ಮಗಳಲ್ಲ. ತನ್ನ ಸಾಕಿದ ತಂದೆ, ಜನ್ಮ ಕೊಟ್ಟಂತಹ ತಾಯಿಯನ್ನು ಪ್ರಮಾಣಕ್ಕಿಡ್ತಾಳೆ ಅವಳು. ನಾನು ಭೂಮಿಯ ಮಗಳಲ್ಲ. ಇದು ಸೀತೆಯ ಚಾರಿತ್ರ್ಯದ ವಿವೇಕ ಅಪೂರ್ವವಾದದ್ದು. ನನ್ನ ಪರಿಶುದ್ಧತೆಯನ್ನು ಗಮನಿಸು. ಆಕಾಶವನ್ನು ಮುತ್ತಿಕ್ಕುವ ಉರಿಗೆ ಪ್ರದಕ್ಷಿಣೆ ಮಾಡಿದ್ಲಂತೆ. ವಾಲ್ಮೀಕಿ ಬಹಳ ಸೊಗಸಾಗಿ ಹೇಳ್ತಾನೆ. ಪಾರ್ವತಿಯಲ್ಲಿಯೋ ಸರಸ್ವತಿಯಲ್ಲಿಯೋ ದೇವದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಅವಳು. ನೀವು ಪ್ರಮಾಣ ನನಗೆ ಅಂತ ಆಶೀರ್ವದಿಸಿ, ನನಗೆ ಪತಿವ್ರತೆಯಾಗಿ ನಾನು ಕಂಡುಕೊಳ್ಬೇಕು, ಪತಿಯ ಪಾದವನ್ನು ಸೇರಬೇಕು ಅಂತ. ಹೀಗೆ ಪ್ರದಕ್ಷಿಣೆ ಮಾಡಿದ್ಲು. ಅಗ್ನಿಯಲ್ಲಿ ಪ್ರಾರ್ಥಿಸ್ತಾಳೆ, ದಿಕ್ಪಾಲಕರಲ್ಲಿ ಪ್ರಾರ್ಥಿಸ್ತಾಳೆ, ಎಲ್ಲರತ್ರ ತನ್ನ ಪ್ರಾರ್ಥನೆಯನ್ನು. ಕಣ್ಣೆವೆಯಲ್ಲೇ ಈಶ್ವರ, ಬ್ರಹ್ಮ, ದೇವೇಂದ್ರ, ಸೂರ್ಯಾದಿಗಳಿಗೆ, ಪೃಥ್ವಿ ಎಲ್ಲರಿಗೂ ನಮಸ್ಕಾರ ಮಾಡಿದ್ಲು. ಅಯೋಧ್ಯೆಯ ರಾಜವಂಶದ ಹಿರಿಯರು,
ಮನುವಿನಿಂದ ತೊಡಗಿ ಮಾಂಧಾತನವರೆಗೆ ಎಲ್ಲರೂ ಬಂದು ಅವರಿಗೆ ಎಲ್ರಿಗೂ ಅವಳು ಕೇವಲ ನೋಟದಿಂದಲೇ ನಮಸ್ಕರಿಸಿದ್ಲಂತೆ. ಗುರು ಹಿರಿಯರಿಗೆ, ದಿವ್ಯ ಮುನಿಗಳಿಗೆ, ದಿವ್ಯ ದೇವತೆಗಳಿಗೆ, ದಿವ್ಯ ದಿಕ್ಕುಗಳಿಗೆ ಎಲ್ರಿಗೂ ನಮಸ್ಕಾರ ಮಾಡಿದ್ಲಂತೆ. ತನ್ನ ಪತಿವೃತ ಧರ್ಮ ಏನುಂಟು, ಶೀಲ ಏನುಂಟು, ಇದನ್ನು ಪ್ರಮಾಣೀಕರಿಸ್ತೇನೆ ಅಗ್ನಿಯಲ್ಲಿ ಅಂತ ಅವಳು ಸಂಕಲ್ಪ ಮಾಡಿದ್ಲಂತೆ. ಕೇಳೋಣ. ಹಾಯನುತ ಹಮ್ಮೈಸಿದನು ರಘುರಾಯನನು ಜನು ಪವನತನು ಜನು ಬಾಯ ಹೊಯ್ದುಕೊಳ್ಳುತ್ತ ಧೊಪ್ಪನೆ ಕೆಡದ ನವನಿಯಲಿ ತೋಯಜಪ್ರಿಯ ಸೂನು ಸಹ ಕಪಿನಾಯಕರು ಗೋಳಿಟ್ಟರ ಕಾತ್ಯಾಯಿನಿ ಪ್ರಮುಖಾಮರಿಯರುಲ್ ಅಳಿದರು ಗಗನದಲ್ಲಿ. ಕಾತ್ಯಾಯಿನಿ ಪ್ರಮುಖಾಮರಿಯರೊರಲಿದರು ಗಗನದಲ್ಲಿಯೇ. ಮುಗಿದ ಕೈಯ ಸ್ಥಿತಿಯಲ್ಲೇ ಸೀತಾಮಾತೆ ಅಗ್ನಿದೀವಕ್ಕೆ ಹಾರಿದಳು. ಹಾರಿದ್ದೇ ಒಂದು ಕ್ಷಣ, ಹಾ ಎಂದು ಲಕ್ಷ್ಮಣ ಮೂರ್ಛೆ ಹೋದನಂತೆ. ಸೀತೆಯಲ್ಲಿ ತಾಯಿಯನ್ನು ಕಂಡ ಲಕ್ಷ್ಮಣ 13 ವರ್ಷ ಸೇವಿಸಿದ ಲಕ್ಷ್ಮಣ, ಮಗನಾಗಿ ತಾಯಿಯನ್ನು ಪೂಜಿಸಿದ ಲಕ್ಷ್ಮಣ. ಎಲ್ಲರ ಹೋರಾಟ, ಎಲ್ಲರ ತ್ಯಾಗ ಬಲಿದಾನಗಳು ಸೀತಾ ಪ್ರಾಪ್ತಿಗಾಗಿತ್ತು. ಸೀತೆಗಾಗಿ ವಿಲಪಿಸಿದ, ಪ್ರಲಾಪಿಸಿದ, ಕಣ್ಣೀರಿಳಿಸಿದ ರಾಮನನ್ನು ಉಪಚರಿಸಿದ ಲಕ್ಷ್ಮಣ. ಒರೆದು ಮೃದುವಚನದಿಂದ ಅಗ್ರಜನ ತಾಪವ ಪರಿಹರಿಸಿದ ಲಕ್ಷ್ಮಣ ಸೀತೆಯನ್ನು ಕಳ್ಕೊಂಡ ಮೇಲೆ ಮೂರ್ಛೆ ಹೋದನಂತೆ. ಸುಗ್ರೀವಾಜ್ಞೆಯೋ ರಾಮನ ಆಶೀರ್ವಾದದಿಂದಲೋ ಮುದ್ರೆಯುಂಗುರವನ್ನು ಹೊತ್ತು ಚೂಡಾಮಣಿಯನ್ನು ತಂದು ಸೀತೆಯನ್ನು ಹುಡುಕಿದ. ರಾಮನಿಗೆ ಸೀತಾ ಸಂದೇಶವನ್ನು ಹೇಳಿದ ಮಾರುತಿ ಬಾಯಿ ಬಡಿದುಕೊಳ್ಳುತ್ತಾ ನೆಲಕ್ಕೆ ದಪ್ಪನೆ ಉರುಳಿ ಬಿದ್ದನಂತೆ ಹನುಮಂತ. ಛೇ, ಕಳ್ಕೊಂಡೆವು ನಾವು. ರಾಮ ಸೀತೆಯರನ್ನು ಒಂದಾಗುವುದನ್ನು ಕಾಣುವ ಅವಕಾಶ ಇಲ್ಲ. ಸೂರ್ಯ ಸುತ್ತ ಸುಗ್ರೀವ ಕಪಿನಾಯಕರು ಗೋಳಾಡಿದ್ರಂತೆ, ಹೊರಳಾಡಿದ್ರಂತೆ, ಕಣ್ಣೀರಿಳಿಸಿದ್ರಂತೆ. ಕವಿ ಹೇಳ್ತಾರೆ, ಪಾರ್ವತಿಯ ಮೊದಲಾದ ದೇವನಾರಿಯರು ಆಕಾಶದಲ್ಲಿ ಹಲುಬಿದ್ರು. ಶಿವನೇ ಕಣ್ಣೀರು ಹಾಕಿದನಂತೆ ಪಾರ್ವತಿಪತಿ. ಬ್ರಹ್ಮದೇವರೊಂದು ಕಡೆಯಿಂದ ಆಕಾಶಕ್ಕೆ ಉಗಿ ಬೆಂಕಿ ದಗದಗಿಸಿತು. ದಾಶರಥಿಯ ಮನಸ್ಸಿನ ತೊಯ್ದಾಟದಿಂದ ಸಂಕಟ ಪಡುತ್ತಿದ್ದನಂತೆ ರಾಮ. ರಾಮನ ಅಂತರಂಗಕ್ಕೆ ಗೊತ್ತುಂಟು ಸೀತೆ ಶುದ್ಧ ಚಾರಿತ್ರ್ಯಳು, ರಾಮ ವಿವೇಕಕ್ಕೆ ಗೊತ್ತುಂಟು. ಆದರೆ ಲೋಕಾಪವಾದವನ್ನು ಹೇಗೆ ನಾವು ಸಹಿಸುವುದು ಹೇಗೆ? ತನಗೆ ಬದ್ಧತೆ, ತನಗೆ ಕರ್ತವ್ಯ. ತಾನು ಬರೇ ದಶರಥನ ಮಗ ಅಲ್ಲ, ನಾನು ಸೂರ್ಯವಂಶದ ಚಕ್ರವರ್ತಿ ಸಿಂಹಾಸನದ ಪ್ರತಿನಿಧಿ. ನಾನು ನಾಳೆ ಸಿಂಹಾಸನ ಏರಬೇಕು. ನಾನು ಪ್ರಜೆಗಳು ಶಂಕಿಸಬಾರದು. ಸೀತಾ ಚಾರಿತ್ರ್ಯದಲ್ಲಿ ರಾಮ ವಿವೇಕವನ್ನು ಪ್ರಶ್ನಿಸಬಾರದು. ಇದು ತಲೆಬಾಗಿ ರೆಪ್ಪೆ ಹೊಡೆಯದೆ ನೆಟ್ಟ ದೃಷ್ಟಿಯ ಅಗ್ನಿಯನ್ನೇ ನೋಡ್ತಾ ಇದ್ದನಂತೆ ರಾಮ. ನೋಡಿ, ರಾಮನ ಅಂತರಂಗದಿಂದ ಸೀತೆ ಹೊರಗೋಗ್ಲಿಲ್ಲ, ಆದರೆ ಬಹಿರಂಗದಲ್ಲಿ ರಾಮ ವಿವೇಕ ಏನು? ಕಣ್ಣು ಮುಚ್ಚದೆ ಅಗ್ನಿಯನ್ನು ನೋಡುತ್ತಿದ್ದನಂತೆ ರಾಮ. ಒಳಗೆ ತೊಯ್ದಾಟ ಇತ್ತಂತೆ ರಾಮನಿಗೆ. ಕವಿ ಹೇಳ್ತಾನೆ, ವಾಲ್ಮೀಕಿಗಳು ಕುಶಲವರಿಗೇನು ಹೇಳ್ತಾರೆ ಕೇಳೋಣ. ಕುಶನೆ ಕೇಳು ಪತಿವ್ರತೆ ಜರಿಗೆ ವಿಷ ಅಮೃತಬಹುದು, ಉರಿಹಿ ಮಾನ್ವಿತ ರಸಬಹುದು, ಬಲು ಹಾವುನೇ ಬಳಬಹುದು ಬಿಂಬಿಡದೆ. ಎಸಗಿದ ಪವಾದಂಗಳಿವು ತಾಸಸಿನವಗುದಿದು ಸಿದ್ಧ ಸಾಕುವ ಶಿಶುವಿನ ಒಲಿರ್ದಳು
ವಿದೇಹಜ ಕೈಗಳಲ್ಲಿ ಶಿಖೆಯ ಕುಶನೆ ಕೇಳು. ಆದಿಕವಿಗಳು ಮಕ್ಕಳಿಗೆ ಹೇಳ್ತಾರೆ, ಪತಿವ್ರತೆಯರಿಗೆ ವಿಷವು ಅಮೃತವಾಗುವುದು. ಹಿರಣ್ಯಕಶ್ಯಪು ಹರಿದ್ವೇಷಿ, ಮಗ ಹರಿಭಕ್ತ. ಏನು ಮಾಡಬೇಕು? ಯಾಕಾಯ್ತು ಗೊತ್ತಿಲ್ಲ ಹಿರಣ್ಯಕಶ್ಯಪುವಿಗೆ. ಎಲ್ಲ ಮಗನನ್ನು ಹರಿದ್ವೇಷಿ ಪ್ರೀತಿಸುವ ಮಗನನ್ನು ಕೊಲ್ಲಿಕ್ಕೆ ಯತ್ನಿಸ್ತಾನೆ. ಕೊನೆಗೆ ಹೆಂಡತಿಯಾದ ಕಯಾದುವನ್ನು ಕರೆದು ಹೇಳ್ತಾನೆ, ತಪ್ಪು ಯಾರಿಂದಾಗಿದ್ದೋ ಗೊತ್ತಿಲ್ಲ, ನಿನ್ನಿಂದಲಾಗಿರಬೇಕು. ಯಾಕಾಯ್ತು ಗೊತ್ತಿಲ್ಲ. ಹಾಗೆ ಮಗನಿಗೆ ವಿಷವನ್ನು ಕೊಡಲಿಕ್ಕೆ ತಾನೇ ವಿಷವನ್ನು ಒಂದು ಲೋಟದಲ್ಲಿ ಹಾಕಿ ಹೆಂಡತಿಯ ಕೈಯಲ್ಲಿ ಕೊಡ್ತಾನೆ. ಮಗನಿಗೆ ಕೊಡು, ನಿನಗೆ ಮಗ ಬೇಕೋ ಗಂಡ ಬೇಕೋ ಅಂತ ನೀನು ತೀರ್ಮಾನ ಮಾಡಲಿಕ್ಕೆ. ನಾಳಿನ ಸೂರ್ಯೋದಯವನ್ನು ಇಬ್ಬರು ನೋಡ್ಲಿಕ್ಕಿಲ್ಲ. ಏನು ಮಾಡಬೇಕು ತಾಯಿ? ಗಂಡನಾಜ್ಞೆ, ಗಂಡನೇ ದೇವರು. ಮಗ ಹರಿಭಕ್ತ, ಹೆತ್ತ ತಾಯಿನ ಹೆತ್ತದ್ದು, ಹೆತ್ತ ಕರಳು. ತಾಯಿಯೇ ವಿಷ ಕೊಡ್ಲಿಕ್ಕಾಗ್ತದ? ಆಗುದಿಲ್ಲ. ಒಂದು ಕಡೆಯಲ್ಲಿ ಸೋಮೇಶ್ವರ ಹೇಳ್ತಾನೆ, ಪ್ರಜೆಗಳಂ ಭೂಪಾಲಕಂಬಾದಿಸಲ್ ತರುವೆ ಪಣ್ಗಳ ಮೆಲ್ಲೆ ಮಾತೆ ವಿಷಮಂ ಪೆತ್ತರ್ಬ ಕಂಗೂಡಿಸಲ್ ಹರ ಕೊಲ್ಲಲು ಪರ ಕಾಯುವರೆ. ಪ್ರಜೆಗಳಂ ಭೂಪಾಲಕಂಬಾದಿಸಲ್. ಸೋಮೇಶ್ವರ ಶತಕ ಹೇಳ್ತದೆ, ಭಗವಂತನನ್ನು ಪ್ರಾರ್ಥಿಸಿ ಪತಿವ್ರತೆಯಾದಂತಹ ಕಯಾದು ವಿಷವನ್ನು ಕೊಡ್ತಾನೆ, ಮಗನಿಗೆ ಕೊಡ್ತಾಳೆ, ಪ್ರಹ್ಲಾದನಿಗೆ. ಅವ ಕೊಟ್ಟು ಮೂರ್ಛೆಗೆ ಬೀಳ್ತಾಳೆ. ಅವ ಅದನ್ನು ಕುಡಿತಾನೆ, ನಗುತ್ತಾ ತಾಯಿಯನ್ನು ಎಬ್ಬಿಸ್ತಾನೆ. ಮಗ, ನೀನು ಕುಡಿದ್ಯನ್ನ? ಕೊಟ್ಟದ್ದು ಕುಡಿದಿದ್ದೇನಮ್ಮ. ಏನು ಕೊಟ್ಟೆ? ಹಾಲು. ಅವಳು ವಿಷ ಕೊಟ್ಟದ್ದು. ಅದನ್ನು ಕವಿ ಹೇಳ್ತಾನೆ, ಪತಿವ್ರತೆಯರಿಗೆ ವಿಷವು ಅಮೃತವಾಗುವುದು ಅವಳ ಪಾತಿವೃತ್ಯದ ಸತ್ಯದಿಂದ. ಆ ಸತ್ಯ ಯಾರು? ಅದು ಭಗವಂತ. ಅದು ಪ್ರಹ್ಲಾದ ಕುಡಿಯುವಾಗ ಅದನ್ನು ಅಮೃತ ಮಾಡಿದ್ದಾನೆ ದೇವರು. ಉರಿ ಹಿಮದ ರಸವಾಗುವುದು, ಬೆಂಕಿಯ ಉರಿ ಅದು ಹಿಮ ಆಗ್ತದೆ ಪತಿವ್ರತೆಯರಿಗೆ. ಕವಿ ಹೇಳ್ತಾನೆ, ದುಷ್ಟ ಸರ್ಪವು ಕಂಠಿಹಾರವಾಗುವುದು. ಕುತ್ತಿಗೆಗೆ ವಿಷದ ಹಾವನ್ನೇ ಹಾಕಿ ಅದು ಮಾಂಗಲ್ಯವಾಗ್ತದೆ. ಕವಿ ಹೇಳ್ತಾನೆ, ಮಾಡಿದ ಅಪರಾಧಗಳು ತೊಲಗಿ ಸುಖ ಪ್ರಾಪ್ತಿಯಾಗ್ತದೆ ಪತಿವ್ರತೆಯರಿಗೆ. ಇದು ಸತ್ಯ. ಸೀತೆ ಬೆಂಕಿಯ ಕೈಯಲ್ಲಿ ಸಾಕುವ ಮಗಳಂತಿದ್ದಳು ಅಂತ ಕವಿ ಹೇಳ್ತಾನೆ. ತೊರವೆ ಯಜ್ಞಕುಂಡದಲ್ಲಿ ಸೀತೆ ತವರ್ ಮನೆಯಲ್ಲಿದ್ದ ಹಾಗೆ, ತಾಯಿಯ ಮಡಿಲಲ್ಲಿದ್ದ ಹಾಗೆ, ತಂದೆಯ ಮಡಿಲಲ್ಲಿದ್ದ ಸೀತೆ ನಗನಗ್ತಾ ಇದ್ಲಂತೆ. ಆ ಯಜ್ಞಕುಂಡದಲ್ಲಿ ಇದ್ದಳಂತೆ. ಅಲೆಗಳ ಅಬ್ಬರ ನಿಂತ ಮೇಲಿನ ಮಹಾಸಾಗರದಂತೆ ಇದನ್ನೆಲ್ಲರೂ ನೋಡ್ತಾ ಇದೆ. ದೇವ ವಾನರ ಸಮೂಹಗಳು ಬಣ್ಣ ಹಾಕಿದ ಬೊಂಬೆಗಳಂತೆ ನಿಂತಿದ್ರಂತೆ. ಏನಾಗ್ತದೆ ತಟಸ್ಥವಾಗಿ ಸ್ತಬ್ಧ ಚಿತ್ರಗಳಂತೆ ನಿಂತಿದ್ರಂತೆ. ಗೌರಿ ದೇವಿ ಶಿವನ ತೊಡೆಯಿಂದಿಳಿದು ಬಂದಿದ್ದಾಳೆ. ಹೆದರಿ ಶಿವಸಾನ್ನಿಧ್ಯಕ್ಕೆ ಹೊಡಿದಂತಹ ತಾಯಿ ಅವನ ಅಪ್ಪಣೆ ಪಡೆದು ರಾಮನ ಬಳಿಗೆ ಪಾರ್ವತಿ ದೇವಿಯೇ ಬಂದಳಂತೆ. ಏನ್ ಹೇಳ್ತಾರೆ ಕೇಳೋಣ. ನರಚರಿತ್ರದ ನಾಟಕದ ವಿಸ್ತರಣ ಅತಿಲೇಸಾಯ್ತು. ಸಾಕ್ಷಾತ್ ಪರಮ ಪುರುಷನು ನೀನು, ಜಾನಕಿ ಜಗದ ಜನನಿಯಲ. ಸಾಕ್ಷಾತ್ ಪರಮ ಪುರುಷನು ನೀನು, ಜಾನಕಿ ಜಗದ ಜನನಿಯಲ. ಕರೆದುಕೋ ಸಾಕೆಲ್ಲಿ ಪರ್ಯಂತರ ಪರೀಕ್ಷಿಪೆ ಪುಣ್ಯ ಚರಿತೆಯ. ಪರಮ ಪಾತಿವ್ರತೆಯ ನಿಂದರು ಗೌರಿ ದೇವಿಯರು. ಸಾಕ್ಷಾತ್ ಪರಮ ಪುರುಷನು ನೀನು, ಜಗದ ಜನನಿ ಜಾನಕಿ. ಸಾಕೆವು ಸಾಕು
ಎಂತು ಪರೀಕ್ಷಿಪೆ ಪುಣ್ಯಚರಿತೆಯ ಪರಮ ಪಾತಿವ್ರತೆಯ ಗೌರಿ ದೇವಿಯರೆಂದರು ಸಾಕು ಪರೀಕ್ಷಿಪೆ. ರಾಮ ನಾಮವನ್ನು ನಿತ್ಯ ಹೇಳುತ್ತಿದ್ದಂತಹ ಗೌರಿ ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ರಾಮ ಮಂತ್ರವ ಜಪಿಸು. ಗೌರಿದೇವಿ ಶಿವನ ಹತ್ರ ಕೇಳಿದ್ಲಂತೆ, ಉದಾಸೀನ್ಯ ಆದ್ರೆ ಏನ್ ಮಾಡೋದು, ಉದಾಸೀನ ಆಗ್ತದೆ ನನಗೆ. ಅವಾಗ ಹೇಳಿದ್ದು ರಾಮನಾಮವರಾನನೆ, ರಾಮನಾಮ ಹೇಳು. ಆ ತಾಯಿ ಬಂದು ಹೇಳ್ತಾಳೆ, ನಿನ್ನ ನರನಾಟಕದ ನಡವಳಿಕೆ ಬಹಳ ಸೊಗಸಾಗಿದೆ ರಾಮ, ನೀನು ನಾಟಕ ಬಹಳ ಚೆನ್ನಾಗಿ ಮಾಡ್ತಿ, ಒಳ್ಳೆ ಅಭಿನಯ ನಿನ್ನದು, ನೀನು ನಾಟಕ ಪಟ್ಟು ಒಳ್ಳೇದು ಮಾಡ್ತಿ, ನೀನು ಸಾಕ್ಷಾತ್ ಪರಮಪುರುಷ ಜಾನಕಿ ಜಗತ್ತಿನ ಜನನಿಯಲ್ವೋ. ಎಷ್ಟು ಪರೀಕ್ಷೆ ಮಾಡ್ತೀಯ ಅವಳನ್ನು, ಏನು ಯಾವಳೋ ಒಬ್ಬಳು ತಾಯಿ ಹೆತ್ತ ಮಗಳ, ಅಯ್ಯೋ ನಿಜೇ. ಪುಣ್ಯಚರಿತಳಾದಂತಹ ಪರಮ ಪತಿವ್ರತೆಯನ್ನು ಎಲ್ಲಿಯವರೆಗೆ ಪರೀಕ್ಷಿಸ್ತೀನಿ ನೀನು, ಬೇರೆ ಕೆಲಸ ಇಲ್ವ ರಾಮ ನಿನಗೆ, ಅದೇ ಮಾಡ್ತಾ ಕೂತ್ಕೊಳ್ಳೋದ, ಪರೀಕ್ಷೆ ಬೇಕಾಗಿಲ್ಲ, ಕರೆದುಕೋ. ಗೌರಿದೇವಿ ರಾಮನಿಗೆ ಹೇಳಿದ್ರಂತೆ, ನೀವೇಕೆ ಇಷ್ಟರ ಮಟ್ಟಿಗೆ ಬೇಡಿಕೊಳ್ಳಬೇಕು ಅಂತ ರಾಮ ಹೇಳಿದ. ಯಾಕೆಂದ್ರೆ ಹರಿಹರರಲ್ಲಿ ಅಭೇದ, ಲಕ್ಷ್ಮಿ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ. ಯಾಕೆ? ನಿಮ್ಮ ಮೆಚ್ಚಿನ ಸತಿಯು ಪವಿತ್ರವಾಗಿ ಅಗ್ನಿಯಲ್ಲಿ ಬೇಡಿಕೊಳ್ಳಬಹುದು. ನೀವು ನಮಗೆ ಹೇಳಿದ ಒಳ್ಳೆಯ ಮಾತಿನ ಸತ್ಯತೆಯನ್ನು ಕೊನೆಯಲ್ಲಿ ಕಾಣಬಹುದು. ರಾಮ ಹೇಳ್ತಾನೆ, ಸುಮ್ಮನೆ ನಮ್ಮನ್ನು ಕಾಡಬೇಡಿ ತಾಯಿ, ಕೊನೆಯಲ್ಲಿ ಸುಖಾಂತ್ಯ ಉಂಟು, ಅದನ್ನು ನಿರೀಕ್ಷೆ ಮಾಡಿ. ಹಾಗೆ ಗೌರಿದೇವಿ ಕೈ ನೀಡಿ ಅಗ್ನಿಯ ಮುಂದೆ ಹೇಳ್ತಾಳಂತೆ, ಬಾರಮ್ಮ ತಂಗಿ ಬಾ. ಅವಳು ಕರೀತಾಳಂತೆ ವೈದೇಹಿಯನ್ನು. ರವಿಕುಲದೊಡೆಯನ ಮನೋಧರ್ಮವನ್ನು ತಿಳಿದು ಗೌರಿದೇವಿ ಹೇಳಿದ ಮಾತಿಗೆ ಅಗ್ನಿಯೇ ಹೆದರಿ ಸ್ತುತಿ ಮಾಡಿದ್ರಂತೆ. ಹಾಗೆ ನವೀನ ದೇಹ ಕಾಂತಿಯಿಂದ ತುಂಬಿ ತುಳುಕುತ್ತಿರುವ ಪರಿಪೂರ್ಣವಾದಂತಹ ಲಕ್ಷ್ಮಿ ಸೀತಾದೇವಿಯನ್ನು ಅಗ್ನಿ ಕರೆತಂದನು ಅಂತ ಕವಿ ಹೇಳ್ತಾನೆ. ನೋಡೋಣ. ಕುಶನೆ ಕೇಳ್ಪುಟ ಬಿಟ್ಟ ಮಿಸುನಿಯ ರಸುಮೆ ಜಾತಿರೇ ತನು ಪ್ರಕಾಶವೋ ದೆಸೆ ದೆಸೆಗೆ ಪರವಿದುದು ಪಸರಿಸಿತಧಿಕ ಸೌಭಾಗ್ಯ ಹೊಸ ಪರಿಯ ಹೂದುರುಬಿನಲಿ ಢಾಳಿಸುವ ಮೂಗುತಿ ಮೂಗಿನಲಿ ಬೆಳುಬಸನದಂಗದಲ್ ಓಲೆ ಕಿವಿಯಲಿ ಮೆರೆದವ ಸತಿಯ ಕುಶನೆ ಕೇಳು. ಪುಟವಿಟ್ಟಂತಹ ಚಿನ್ನದ ಕಾಂತಿಯಂತೆ ಸೀತೆಯ ದೇಹ ಬೆಳಗು ದಿಕ್ಕು ದಿಕ್ಕಿಗೆ ಹರಟಿತು. ಆಭರಣ ಹಳತ್ತಾದಾಗ ಮತ್ತೊಮ್ಮೆ ಹೊಳಪು ಕೊಡೋದು ಅಂತ ಉಂಟು, ಬೆಂಕಿಯಲ್ಲಿ ಹಾಕಿ. ಅಂತಹ ಅಪ್ಪಟ ಚಿನ್ನ, ಅಪರಂಜಿ ಚಿನ್ನ, ಅದು ಹೇಗೆ ಬೆಂಕಿಗೆ ಹಾಕಿ ಕಾಯಿಸಿ ಅದಕ್ಕೆ ಹೊಡೆದು ಆಕಾರ ಕೊಟ್ಟು ಅದನ್ನು ಹೇಗೆ ನಾವು ಹೊಳಪುಗೊಳಿಸ್ತೇವೆ ಹಾಗಾಯ್ತಂತೆ. ಅಧಿಕ ಸೌಭಾಗ್ಯ ವಿಸ್ತರಿಸಿತು. ಕವಿ ಹೇಳ್ತಾನೆ, ತುರುಬಿನಲ್ಲಿ ಹೊಸ ರೀತಿಯ ಹೂ ಇದೀಗ ಕೊಯ್ದು ಹಗ್ಗದಲ್ಲಿ ಬಾಳೆನಾರಿನಲ್ಲಿ ಕಟ್ಟಿ ಮಾಲೆ ಮಾಡಿ ಮುಡಿಸಿದ ರೀತಿಯಂತೆ, ಮಧುವಣಿಗೆಯಂತೆ ಸೀತೆ ಕಾಣ್ತಾ ಇದ್ಲಂತೆ. ತಾನು ಮುಡಿದ ಮಲ್ಲಿಗೆ ಬಾಡದಿರಲಿ ಅಂತ ಹೇಳಿದ್ದು ಮೊದಲಿಗಿಂತ ಹೆಚ್ಚು ಅದು ಈಗ ತಾನೇ ಮುಡಿಸಿದ ಮಾಲೆಯಂತೆ ಕಾಣುತ್ತಿತ್ತಂತೆ. ಮೂಗಿನಲ್ಲಿ ತಳತಳಿಸುವಂತಹ ಮೂಗುತಿ ಅಂತ ಕವಿ ಇಲ್ಲಿ ಹೇಳ್ತಾನೆ. ಮೈಯ ಮೇಲೆ ಬಿಳಿಯ ಸೀರೆ, ಕಿವಿಯಲ್ಲಿ ಓಲೆ, ಸೀತಾಮಾತೆ ಶೋಭಿಸಿದಂತೆ ಧವಳ ಚಾರಿತ್ರ್ಯದಿಂದ ಸೀತಾಮಾತೆ ಶೋಭಿಸಿದಂತೆ. ಬಂದೆಯ ತಾಯಿ ಬಳಲಿದೆಯ, ಕಷ್ಟವನ್ನು ಅನುಭವಿಸಿದೆಯ, ಗೌರಿದೇವಿ ಅಪ್ಪಿಕೊಂಡಳಂತೆ. ತಾಯ ನೀನು ಮಾನವ ಸತಿಯೇ, ಲೋಕದ ತಾಯಿಯಲ್ಲವೇ? ಮತ್ತೊಮ್ಮೆ ಗೌರಿದೇವಿ ಕಣ್ಣೀರಿನ, ಸಂತೋಷದ ಕಣ್ಣೀರಿನ ಇಂದ ಸೀತೆಯ ಕಣ್ಣೀರನ್ನು ಒರೆಸಿದಳಂತೆ. ಗೌರಿದೇವಿ ಲೋಕದ ತಾಯಿ, ಅವಳು ಒರೆಸಿದಂತೆ. ವೇದಗಳ ತಲೆಮಣಿ
ಚಂದ್ರಶೇಖರ ಕೋಟಿ ಸೂರ್ಯ ಪ್ರಕಾಶ ಇರುವಂತಹ ಶಿವದೇವರು ಬಂದಿನಂತಹ ಸಂದರ್ಭದಲ್ಲಿ ಅಲ್ಲಿಗೆ ಆಕಾಶದಿಂದ ವೇದಕೋಟಿಗಳು ಪರಬ್ರಹ್ಮ ಸ್ವರೂಪಿಯಾದವನು ಬಂದನಂತೆ. ಬ್ರಹ್ಮದೇವರು ಬಂದನಂತೆ ಆ ಸಂದರ್ಭದಲ್ಲಿ ರಾಮನಕ್ಕೆ ಸಮೀಪಿಸಿದನಂತೆ. ನಾನಾ ದೇವತೆಗಳು ಕೈ ಮುಗಿದರಂತೆ ಆ ಸಂದರ್ಭದಲ್ಲಿ. ಮಾನವ ಅವತಾರವಾಗಿದ್ದರೇನು, ಹಿಂದಿನ ಗೌರವದ ಘನತೆಯಲ್ಲಿ ಹೋಗ್ತದೆ ಅಂತ ಹೇಳಿದ್ರಂತೆ ವಾಲ್ಮೀಕಿಗಳು. ಮಾನವ ಅವತಾರವೇ ಇಲ್ಲಿ, ಆದರೆ ವೈಕುಂಠಪತಿಯ ಯೋಗ್ಯತೆ ಬೇರೆ ಅಲ್ವಂತ ವಾಲ್ಮೀಕಿಗಳು ಹೇಳ್ತಾರೆ. ಹಾಗೆ ಎಲ್ಲರಿಗೂ ರಾಮ ಶಿರಬಾಗಿದನಂತೆ. ಕೇಳೋಣ. ಶಿರವನ ಸುಬಾಗಿದನು ನಗೆ ಮೊಗವೆರಸಿ, ಪರಮ ಪ್ರಿಯ ಮಹೇಶ ಗುರುತರ ಪ್ರೇಮದಲ್ಲಿ ಕೊಳ್ಳಿರಿ ಎಂದನ ಭುಜ ಜನಾಗ. ಕರದ ಸನ್ನೆಯಲಮರ ಚಕ್ರೇಶ್ವರನನುಪಚರಿಸಿದನು, ಮಿಕ್ಕಿನ ಸುರರ ನೀಕ್ಷಿಸಿ ಸುಮ್ಮನಿರ್ದನು, ಸುಳಿಸದುತ್ತರವ ಸುಮ್ಮನಿರ್ದನು. ಶಿರವನ ಸುಬಾಗಿದನು ನಗುಮುಖದಿಂದ ಗಂಭೀರವದನಾಗಿ ಪರಮಪ್ರಿಯ ಮಹೇಶ್ವರನಿಗೆ ಸ್ವಲ್ಪ ತಲೆ ಬಾಗಿದನಂತೆ ರಾಮ. ಈ ಭೂಮಿಯಲ್ಲಿ ಮನುಷ್ಯನಾಗಿ ಅವತರಿಸಿದವ. ಹರಿಹರರಲ್ಲಿ ಅಭೇದ, ಶಿವನಿಗೆ ವಿಷ್ಣು ಬಾಗಬೇಕಾಗಿಲ್ಲ, ಆದರೆ ಮನುಷ್ಯ ಅವತಾರ ಇಲ್ಲಿ, ಲೋಕಧರ್ಮ ಇದು. ಆ ಪೂರ್ವಸ್ಮರಣೆಯನ್ನು ನೆನಪಿಟ್ಟುಕೊಂಡು ನಸು ಬಾಗಿದನಂತೆ ರಾಮ ಶಿವನಿಗೆ. ಬ್ರಹ್ಮನನ್ನು ಪ್ರೇಮಾತಿಶಯದಿಂದ ಕುಳಿತುಕೊಳ್ಳಿ ಅಂತ ಹೇಳಿದನಂತೆ ಬ್ರಹ್ಮದೇವರಿಗೆ. ಕೈ ಸನ್ನೆಯಿಂದಲೇ ದೇವೇಂದ್ರನನ್ನು ಮನ್ನಿಸಿದನಂತೆ, ಆಧರಿಸಿದನಂತೆ. ಕೈ ಸನ್ನೆಯಿಂದಲೇ, ಬೇರೇನು ಮಾತುಗಳಿಲ್ಲ. ಉಳಿದ ದೇವತೆಗಳನ್ನು ಕಣ್ಣುಗಳಿಂದ ನೋಡಿ ಯಾವ ಉತ್ತರವನ್ನು ರಾಮ ಕೊಡಲಿಲ್ಲ, ಪ್ರತಿಕ್ರಿಯೆ ಮಾಡಲಿಲ್ಲ, ಗಂಭೀರದಲ್ಲಿದ್ದ. ಶಿವದೇವರು ಪ್ರಶ್ನೆ ಮಾಡಿದನಂತೆ, ಒಂದು ಕ್ಷೇಮ ಸಮಾಚಾರ ಕೇಳಲಿಕ್ಕಿಲ್ವ ರಾಮ? ಯಾಕೆ ಬಂದದ್ದು, ಏನು ಬಂದದ್ದು ಅಂತ ಮಾತಾಡ್ಲಿಕ್ಕಿಲ್ವ? ಎಲ್ಲ ಮೌನದಲ್ಲೇ, ಎಲ್ಲ ಉಪಚಾರಗಳು, ಕಣ್ಣು ಸನ್ನೆ, ಕೈ ಸನ್ನೆ, ಆಂಗಿಕ, ಏನೋ ಪ್ರಶ್ನೆ ಮಾಡಲಿಕ್ಕಿಲ್ವ? ಕುಶಲ ಪ್ರಶ್ನೆ. ಈಗ ಆ ವಿನೀತತೆಯ ಮಾತುಗಳು, ಪ್ರೀತಿಯ ಮಾತುಗಳು, ಸಹನೆಯ ಮಾತುಗಳೇ ಇಲ್ಲಲ್ಲ ರಾಮ ನಿನ್ನ ಹತ್ರ ಅಂತ ಕೇಳ್ತಾನೆ. ನಮ್ಮ ಬಗ್ಗೆ ಏನನ್ನು ನೀನು ಹೇಳಲಿಲ್ಲ. ಶಿವದೇವರು ಅದನ್ನು ಕೇಳಿತನಂತೆ. ಲಕ್ಷ್ಮೀ ನಿಲಯನೇ, ನರೇಂದ್ರರಿಗಿದು ಯೋಗ್ಯವೇ? ಒಬ್ಬ ಮನುಷ್ಯನಿಗೆ ಮನುಷ್ಯರಾಜನಾಗಿ ದೇವತೆಗಳನ್ನು ನೀವು ಮಾತಾಡಬೇಡುವ? ನಮ್ಮನ್ನು ಒಬ್ಬ ನರೇಂದ್ರ, ನೀನು ಮನುಷ್ಯ, ಮಹಾರಾಜ, ನೀನು ರಾಜೇಂದ್ರ ಕುಲದವ ನೀನು. ಪಾರ್ವತಿ ರಮಣ ಮೆಲ್ಲಗೆ ನುಡಿದನಂತೆ. ಕೇಳೋಣ ಏನು ಹೇಳ್ತಾನೆ ಅಂತ. ಬಂದಹದನನು ಬಲ್ಲೆನೊಪ್ಪಜಿ ಸಂದಿಹುದು ಸಂದೇಹವದು, ನಿಮ್ಮಿಂದ ಹರಿಯದು ಮರಳಿ ನೀವೆಂಬುಕ್ತಿಯದ ನಾವು ಎಂದಪೆನು ನೀವು ಕೇಳಿನ ಹರಿಯಂದು ಸೀತಾದೇವಿ ಸಿರಿತಾನೆದು ಹೇಳುವಿರೈಸಲೇ ಮನ ಹೊಗದು ನಮಗಿಂದ. ನಾ ಹರಿಯದು ಸಿರಿತಾ ಸೀತಾ ದೇವಿಯದು ಹೇಳುವಿರೈಸಲೆ ಮನ ಹೊಗದು ನಮಗಿಂದ. ಬಂದ ಹದನನು ಬಲ್ಲೆನು ನೀವು ಬಂದದ್ದು ನನಗೆ ಗೊತ್ತುಂಟು ಅಂತ ಹೇಳಿದ ರಾಮ. ಗೊತ್ತುಂಟು ನೀವು ಬಂದದ್ದು, ನೀವೆಲ್ಲ ಇದ್ದೀರಿ, ಆವಾಗಲೇ ಇದ್ದೀರಿ ನೀವು. ಸೀತೆಯನ್ನು ವಿಭೀಷಣ ಕರ್ಕೊಂಡು ಬರುವಾಗಲೇ ನೀವಿದ್ದೀರಿ, ನಾನು ಬಲ್ಲೆ. ನಿಮ್ಮ ಉದ್ದೇಶವೂ ನಮಗೆ ಗೊತ್ತುಂಟು, ಗೊತ್ತಿಲ್ಲದೆ ಅಲ್ಲ. ನನಗೆ ಸ್ವಲ್ಪ ಸಂದೇಹ ಉಂಟಾಗಿದೆ, ನೀವೆಲ್ಲ ಬಂದು ಇಲ್ಲಿ ಆಗ್ರಹ ಪಡಿಸುತ್ತಿರುವಾಗ ಅದು ನಿಮ್ಮಿಂದ ಪರಿಹಾರವಾಗುವುದಿಲ್ಲ ಅಂತ ಹೇಳ್ತಾನೆ ರಾಮ. ನಿಮ್ಮ ಆಗ್ರಹ ಪರಿಹಾರ ಆಗುವುದಿಲ್ಲ ಅದು. ಹಾಗೆ ಅಂತ ನಿಮ್ಮನ್ನು ಹೋಗಲಿಕ್ಕೆ ನಾನು ಹೇಳುವುದು ಹೇಗೆ? ನೀವು ದೇವವರ್ಗದವರು, ನಾನು ಮನುಷ್ಯ ವರ್ಗದವ. ನಿಮ್ಮನ್ನು ಹೋಗಿ ಅಂತ ಹೇಳಲಿಕ್ಕೆ ನಾನಾ? ಅಲ್ಲ, ಅದು ನಿಮ್ಮ ವಿವೇಕಕ್ಕೆ ಬಿಟ್ಟದ್ದು. ಆದರೆ ನಾನು ಹೇಳೋದು,
ನೀವು ನನ್ನನ್ನು ಹರಿ ಅಂತ ಹೇಳಿದ್ರಿ, ಶ್ರೀಮನ್ನಾರಾಯಣ ಅಂತ ಹೇಳಿದ್ರಿ, ಸೀತೆಯನ್ನು ಲಕ್ಷ್ಮಿ ಅಂತ ನೀವು ಹೇಳಿದ್ರಿ. ವಾಲ್ಮೀಕಿಗಳು ಬಹಳ ಸೊಗಸಾಗಿ ಹೇಳ್ತಾರೆ. ವಸುಗಳಲ್ಲಿ ಋತುದಾನನಾದ 8ನೇವ, ಭವಾನ್ ನಾರಾಯಣೋ ದೇವ, ಸೀತಾರ್ ಲಕ್ಷ್ಮಿ, ಭವಾನ್ ವಿಷ್ಣುರ್ದೇವ, ಇದನ್ನು ಹೇಳ್ತಾರೆ. ಸೀತೆ ಲಕ್ಷ್ಮಿ, ನೀನು ವಿಷ್ಣು, ನೀನು ವಸುಗಳಲ್ಲಿ 8ನೇವ ಎಲ್ಲ ಹೇಳ್ತಾರೆ. ನೀನು ಇಂತಿಂಥವ, ಹೀಗೀಗೆ ನೀನು ಸೀತೆಯನ್ನು ಸ್ವೀಕರಿಸಬೇಕು ಅಂತ ಆಗ್ರಹಪಡಿಸ್ತಾರೆ ಅವರು ದೇವತೆಗಳು. ಶಿವದೇವರು ಬ್ರಹ್ಮದೇವರೆಲ್ಲ ಆಕಾಶದಲ್ಲಿ ನಿಂತುಕೊಂಡು ಹೇಳುತ್ತಾರೆ. ಇದನ್ನೆಲ್ಲ ನೀವು ಹೇಳಿದ್ರಿ. ಆದರೆ ನಮಗೆ ನಾವು ಯಾರು ಅಂತ ಗೊತ್ತುಂಟು. ರಾಮ ಹೇಳುತ್ತಾನೆ, ಕೇಳೋಣ. ಕುಲಜರಾವ್ ರಘುವಂಶದಲ್ಲಿ ನಿಷ್ಕಲುಷರಾವ್ ಮಾರ್ಗದಲ್ಲಿ ಲೋಕದ ಹಳಿವಿಗೊಳಗಿಹರಲ್ಲ, ನಗೆಗೆಡೆಯರು ನಾವಲ್ಲ. ಇಳೆಯ ಸುತೆ ನಿರ್ಮಳೆಯೇ ಕಲ್ಮಚಲಲಿತೆ ಪುಣ್ಯ ಚರಿತ್ರೆ, ಸುರತೆ ಕುಲ ಯಶಸ್ವಿನಿ ಜಂಬರೈಸಲೆ ಜಂದನ ರಾಮ ರಾಮ. ನೀವು ಹೇಳಿದ್ರೆ ನನ್ನ ಮನಸ್ಸದನ್ನು ಒಪ್ಪುವುದಿಲ್ಲ ಸ್ವೀಕರಿಸಲಿಕ್ಕೆ ಸೀತೆಯನ್ನು. ಅಗ್ನಿದಿವ್ಯದಿಂದ ಬಂದಿದ್ದಾಳೆ, ಬಂದ ತಕ್ಷಣವೇ ನಾನು ಸ್ವೀಕರಿಸುವುದಾ? ನಮ್ಮ ಕುಲದ ಪರಂಪರೆ ಏನು? ನಾವು ರಘುವಂಶದ ಒಳ್ಳೆಯ ಕುಲದಲ್ಲಿ ಜನಿಸಿದವರು, ನಾವು ಕಳಂಕರಹಿತರು. ನಮ್ಮ ಮನೆತನದಲ್ಲಿ ಕಳಂಕಿತ ಯಾರೇ ಇರಲಿ, ನಾವು ರಾಜ್ಯಭ್ರಷ್ಟ ಮಾಡಿದ್ದೇವೆ. ಅಸಮಂಜಸ, ಮಕ್ಕಳನ್ನು ನೀರಿನಲ್ಲಿ ಮುಳುಗಿಸಿ ಸಂತೋಷ ಪಡುತ್ತಿದ್ದವ, ಗುರುಪುತ್ರಿಯನ್ನು ಮೋಹಿಸಿದ ದಂಡಕ, ಅಥವಾ ಮಿತ್ರ ಸಹ ಸೌದಾಸ ಶಾಪಕ್ಕೊಳಗಾಗಿದ್ದಾನೆ. ಇಂತಹದ್ದು ನಮ್ಮ ಮನೆತನದಲ್ಲಿ ಕೆಟ್ಟವರು ಯಾರೇ ಇರಲಿ, ಖನಿನೇತ್ರ. ಆ ಕಾರಣದಿಂದ ನಾವು ಲೋಕದ ನಡವಳಿಕೆಯಲ್ಲಿ ನಿಂದೆಗೊಳಗಾಗುವುದಿಲ್ಲ. ನಮ್ಮ ಚಾರಿತ್ರ್ಯ, ನಮ್ಮ ನಡವಳಿಕೆಯಲ್ಲಿ ಒಬ್ಬರು ನಿಂದೆ ಮಾಡುವ ಹಾಗೆ ನಾವು ನಡ್ಕೊಳ್ಳುವುದಿಲ್ಲ. ನಗೆಗೀಡಾಗುವವರಲ್ಲ. ಭೂಸುತೆ ಪರಿಶುದ್ಧಳು, ನನಗೆ ಗೊತ್ತುಂಟು. ದೋಷವಿಲ್ಲದ ಪುಣ್ಯ ಚರಿತ್ರೆ ಉಳ್ಳವಳು ಅಂತಲೂ ನನಗೆ ಗೊತ್ತುಂಟು. ಪತಿವ್ರತೆ, ಕುಲೀನಳು, ಕೀರ್ತಿಶಾಲಿ ಎಲ್ಲ ಹೇಳ್ತಾರೆ. ಆದರೆ ಆ ಮಾತನ್ನು ನಾನು ಒಪ್ಪುವುದಿಲ್ಲ. ಸೀತೆಯನ್ನು ಅಂಗೀಕರಿಸುವಂತೆ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ ಏನುಂಟು? ಅದು ಹೌದಾದರೆ ನಮ್ಮ ವಂಶದ ರಾಜರು ಕರೆಸಿ ಅವರು ಹೇಳಬೇಕು. ಆತ್ಮಾನ ಮಾನುಷಮನ್ಯೇ ರಾಮ ದಶರಥಾತ್ಮಜಂ ಹೇಳ್ತಾನೆ. ನನ್ನ ಮನಸ್ಸು, ನನ್ನ ವಿವೇಕ ಹೇಳುತ್ತದೆ ನಾನು ದಶರಥ ಪುತ್ರನಾದಂತಹ ರಾಮ. ಉಳಿದಂತೆ ನೀವು ಹೇಳಿ, ನನ್ನ ಆಕ್ಷೇಪ ಇಲ್ಲ. ರಾಮ ಹೀಗೆ ಹೇಳುವಾಗ ದೇವತೆಗಳು ಹೇಳುದು ನೀನು ವಿಷ್ಣು, ಸೀತೆ ಲಕ್ಷ್ಮಿ ಇತ್ಯಾದಿ 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 ಇತ್ಯಾದಿ. ರಾಮ ಒಪ್ಪುವುದಿಲ್ಲ. ಆ ರಾಜರನ್ನು ಕರೆಸಿ, ವಂಶಕ್ಕೆ ನಿಂದೆ ಬರುವುದಿಲ್ಲ, ಅವರು ನನಗೆ ಬಂದು ಹೇಳಿ ನೀನು ಸೀತೆಯನ್ನು ಸ್ವೀಕರಿಸಬೇಕು. ಮನೆತನಕ್ಕೆ ಒಂದು ಹೆಣ್ಣನ್ನು ಸ್ವೀಕರಿಸುವಾಗ ಹಿರಿಯರ ಅನುಮತಿ ಪಡ್ಕೊಳ್ಬೇಕು. ಮನೆಯಿಂದ ಒಂದು ಹೆಣ್ಣನ್ನು ಕೊಡುವಾಗಲೂ ಅನುಮತಿ ಪಡ್ಕೊಳ್ಳೋ. ವಿವಾಹಕ್ಕಿಂತ ಮುಂಚೆ ನಾಂದಿ ಕಾರ್ಯಕ್ರಮ ಅಂತ ಇದೆ, ಕಲಶಾಲೆ ಇಟ್ಟು. ನಾಂದಿ ಕಾರ್ಯಕ್ರಮ ಅಂದರೆ ಏನು? ಹಿಂದೆ ಪೂರ್ವ ಪಿತೃಗಳ ಅನುಮತಿಯನ್ನು ಪಡ್ಕೊಳ್ಳುವಂಥದ್ದು. ನಮ್ಮ ಮನೆಯ ಮಗಳನ್ನು ಇಂತಹ ಮನೆಗೆ ಕೊಡ್ತೇವೆ, ನೀವು ಆಶೀರ್ವದಿಸಬೇಕು. ಅಥವಾ ನಮ್ಮ ಮನೆಗೆ ಇನ್ನೊಂದು ಕುಟುಂಬದಿಂದ ಹೆಣ್ಣು ತರ್ತೇವೆ, ನೀವು ಸ್ವೀಕರಿಸಬೇಕು. ಹೆಣ್ಣು ತರುವುದಕ್ಕೂ ಹೆಣ್ಣು ಕೊಡುವುದಕ್ಕೂ ಪಿತೃಲೋಕದಿಂದ ಅನುಮತಿ ಬೇಕು. ಅದಕ್ಕೆ ನಾಂದಿ ಕಾರ್ಯಕ್ರಮ ಅದು. ಹಾಗಾದರೆ ಈಗ ಸ್ವೀಕರಿಸಬೇಕಿದ್ರೆ ಪಿತೃಗಳು ಹೇಳಬೇಕು ನನಗೆ ಅಂತ ಹೇಳ್ತಾನೆ. ಹಾಗೆ ಶಿವದೇವರು ಬ್ರಹ್ಮನ ಮುಖ ನೋಡಿದ್ರಂತೆ. ಹಾಗೆ ಮನುವಿನಿಂದ ತೊಡಗಿ ಎಲ್ಲ ಯಾರ್ಯಾರು ಸೂರ್ಯವಂಶದ ರಾಜರಿದ್ದಾರೆ ಅವರೆಲ್ಲ ವಸಿಷ್ಠನು ಕೈ ಸಂಜ್ಞೆ ಮಾಡಿದನಂತೆ. ಆ ಎಲ್ಲ ವಂಶದ ರಾಜರು ಬಂದು ಆಕಾಶ ಮಾರ್ಗದಲ್ಲಿ ವಿಮಾನಾರೂಢರಾದರು. ವಸಿಷ್ಠ ರಾಮನ ಬಳಿಗೆ ಬಲ್ಲ. ರಾಮ ಎದ್ದು ನಿಂತನಂತೆ, ಗುರುಗಳ ಪಾದಕ್ಕೆ ನಮಸ್ಕರಿಸಿದನಂತೆ. ಏನು ಹೇಳ್ತಾರೆ ವಸಿಷ್ಠರು ಕೇಳೋಣ. ರಾಯ ಕೇಳೈ
ಸಕಲ ಲೋಕದ ತಾಯಲ ಭೂಜಾತೆ ಕೀರ್ತಿಯ ತಾಯಿವನೆಯಂಬುದನು ಮಾದೇವಿಯರ ಕೇಳೆನಲು ಆಯಿತ ಮಾತಂತಿರಲಿ ಕುಲದಾಯತಿಕೆಯವರಿವರ ವರ್ಗಳ ಬಾಯ ಒಕ್ಕಣೆಯುಳ್ಳಾಗಲಿ ನುಡಿಸಿ ನೀವದ ರಾಯ ವಸಿಷ್ಠರು ಕುಲಗುರುಗಳನ್ನು ರಾಮ ನಮಸ್ಕರಿಸ್ತಾನೆ, ಗೌರವಿಸ್ತಾನೆ. ವಸಿಷ್ಠರು ಹೇಳ್ತಾರಂತೆ, ರಾಜಾರಾಮ, ಭೂಮಿಯ ಮಗಳಾದ ಸೀತೆ ಸಮಸ್ತ ಲೋಕದ ತಾಯಿ, ಅವಳು ಕೀರ್ತಿಯ ತವರು, ಅವಳು ಗುಣಾಢ್ಯೆ, ಶೀಲದಕ್ಕೆ ತವರು, ಸಚ್ಚಾರಿತ್ರ್ಯಕ್ಕೆ ತವರು, ಕುಲವದು ಇದ್ದಾಳೆ ಸೀತೆ. ಹೇಳಿದ್ಲಲ್ಲ ಉಮಾದೇವಿ, ಪಾರ್ವತಿ ದೇವಿ ಹೇಳಿದ್ಲಲ್ಲ ಸೀತಾಮಾತೆಯ ಯೋಗ್ಯತೆ ಏನು ಅಂತ ಹೇಳಿದ್ಲಲ್ಲ. ಪುನಃ ಯಾಕೆ ನಾನು ವಿವರಿಸುವುದು? ರಾಮಚಂದ್ರನ ಗುರುಗಳ ಮಾತನ್ನು ಆಕ್ಷೇಪಿಸುವುದಿಲ್ಲ. ಆಯಿತು ಗುರುಗಳೇ, ನೀವು ಹೇಳಿದ್ದನ್ನು ಒಪ್ಪಿದೆ ನಾನು, ಆ ಮಾತಿರಲಿ, ನಾನು ಆಕ್ಷೇಪಿಸುವುದಿಲ್ಲ. ನಿಮ್ಮನ್ನು ಆಕ್ಷೇಪಿಸಲಿಕ್ಕೆ ನಿಮ್ಮ ಶಿಷ್ಯ ನಾನಲ್ಲ. ಹಿರಿಯರನ್ನು ಕಿರಿಯರು ಆಕ್ಷೇಪಿಸಕೂಡುದು. ಹಿರಿಯರನ್ನು ವಿಮರ್ಶಿಸುವುದಕ್ಕೆ, ಆಕ್ಷೇಪಿಸುವುದಕ್ಕೆ ಕಿರಿಯರಿಗೆ ಹಕ್ಕನ್ನು ಯಾವ ಶಾಸ್ತ್ರವೂ ಕೊಡಲಿಲ್ಲ. ರಾಮ ವಿನೀತನಾಗಿ ಹೇಳ್ತಾನೆ, ನಮ್ಮ ವಂಶದ ಮಹಿಮಾನ್ವಿತ ಅರಸರು ಎಲ್ಲಿದ್ದಾರೆ? ಅವರೇನು ಹೇಳ್ತಾರೆ? ಅವರು ಬಾಯಾರೆ ವಿವರಿಸಿದರೆ, ಆ ಹಿರಿಯರು ನನಗೆ, ಪೂರ್ವಸೂರಿಗಳು ನನಗೆ ಹೇಳಿದರೆ ನಾನು ಒಪ್ತೇನೆ. ಅವರು ಹೇಳಬೇಕು ನನಗೆ. ನೀವು ಗುರುಗಳು, ನಿಮ್ಮ ಮಾತಿರಲಿ, ನಾನು ಅದನ್ನು ಆಕ್ಷೇಪಿಸುವುದಿಲ್ಲ. ಹಾಗೆ ವಸಿಷ್ಠರು ಆಕಾಶದಲ್ಲಿ ನೆರೆದಂತಹ ಆ ಪುರೂರವ, ಚಂದ್ರವಂಶದ ರಾಜ, ಅಗ್ನಿತ್ರಯವನ್ನು ಭೂಮಿಗೆ ತಂದವ, ಅವನ ಪಕ್ಕದಲ್ಲಿ ಆಯುಕುಮಾರ, ಸೀತೆಯ ವಿಚಾರದಲ್ಲಿ ಅವರ ಮಾತನ್ನು ಕೇಳಿ ಒಬ್ಬೊಬ್ಬ ರಾಜರನ್ನು, ರಾಜಋಷಿಗಳನ್ನು ವಸಿಷ್ಠರು ತೋರಿಸ್ತಾರೆ. ಯಾರ್ಯಾರಿದ್ದಾರೆ ಅಂತ ನೋಡುವ. ಈತ ಕುರು ರಾಜೇಂದ್ರ ನೀ ತೋರ್ಪಾತ ಭರತನು ಯದು ನೃಪೋತ್ತಮ ಈತನ ಕುಶನು ರಾಮನೋಡೀತನು ಯಯಾತಿ ಕಣ ಈತನಳ ಮಾಧಾಂತರ ಪತಾನು ಈತನಕದ ಕಾರ್ತವೀರ್ಯ ಮಹೀತಳಾಧಿಪರಿವರ ನುಡಿಗಳೇ ಈತನಕದ ಕಾರ್ತವೀರ್ಯ ಮಹೀತಳಾಧಿಪರಿವರ ನುಡಿಗಳೆಂದನ ಮುನಿಪ ಕುರುವಂಶದ ರಾಜ ಶ್ರೇಷ್ಠರು ಯಾರ್ಯಾರಿದ್ದಾರೆ ಅವರನ್ನು ತೋರಿಸ್ತಾನೆ ವಸಿಷ್ಠ. ಅನೇಕರಿದ್ದಾರೆ. ಯಾಗ ಪರಂಪರೆಯನ್ನು, ಯಜ್ಞ ಪರಂಪರೆಯನ್ನು ಮಾಡಿದ ಮಹಾಭೀಷನು, ಮತಿನಾರನು, ಯದುವಂಶದ ರಾಜರನ್ನು ತೋರಿಸ್ತಾನೆ ಅಂತೆ. ದಿಗ್ವಿಜಯದ ಮೂಲಕವಾಗಿ ಪ್ರಖ್ಯಾತನಾದ ಶಕುಂತಲೆಯ ಗರ್ಭಸಂಭೂತನಾದ ಸರ್ವದಮನ ನಾಮಕರಾದಂತಹ ಭರತ, ಭಾರತದ ಕೀರ್ತಿ, ಅವನನ್ನು ತೋರಿಸ್ತಾನೆ ಅಂತೆ. ನಹುಷ ಇಂದ್ರಪೀಠವನ್ನು ಅಲಂಕರಿಸಿದವ ಒಂದು ಕಾಲದಲ್ಲಿ, ಯಯಾತಿಯನ್ನು ತೋರಿಸ್ತಾನೆ. ನಳ ಏನು, ಅಡುಗೆ ಮಾಡಲಿಕ್ಕೆ ಅಗ್ನಿ ಬೇಡ, ಗಾಳಿ ಬೇಡ, ನೀರು ಬೇಡ, ದಿಕ್ಪಾಲಕರ ಅನುಗ್ರಹಕ್ಕೆ ಪಾತ್ರನಾದ ರಾಜಋಷಿ ನಳ, ಅವನನ್ನು ತೋರಿಸ್ತಾನೆ. ಮಾಂಧಾತ, ಕಾರ್ತವೀರ್ಯ, ಅಂತರಿಕ್ಷದಲ್ಲಿ ದಿಗ್ವಿಜಯ ಮಾಡಿದವ, ಅಪೂರ್ವ ವ್ಯಕ್ತಿತ್ವ. ಹೀಗೆ ಚಂದ್ರವಂಶದ ಪೃಥ್ವೀಪತಿಗಳ ಸಾರನ್ನು ಹೇಳ್ತಾನೆ. ಚಂದ್ರವಂಶದ ಅರಸರು ಹೇಳಿದ ಮಾತನ್ನು ನೀನು ನಂಬರೇ ಇದ್ರೆ ಬಿಡು, ಚಂದ್ರವಂಶೀಯರು ನೀನು ಕೇಳದಿದ್ದೆ ಬಿಟ್ಟು ಬಿಡು. ನಿಮ್ಮ ವಂಶದ ಅಸಂಖ್ಯಾತರಿದ್ದಾರೆ ರಾಜರು, ಸದ್ವಚನದಿಂದ ಹಾಕಿಕೊಟ್ಟ ಮಾರ್ಗ ಏನುಂಟು ಸೂರ್ಯವಂಶೀಯರದ್ದು. ಸೂರ್ಯ ಸ್ಪಷ್ಟವಾದಂತಹ ಚರಿತ್ರೆ ಉಳ್ಳವರು, ಅವರ ಮಾತನ್ನು ನೀನು ಕೇಳಬಹುದಲ್ಲ, ಅವರ ಮಾತು ಒಪ್ಪಿಗೆ ನೀನು ಪಡಿಬಹುದಲ್ಲ, ಸೀತೆಯನ್ನು ಸ್ವೀಕರಿಸಬಹುದಲ್ಲ ಅಂತ ವಸಿಷ್ಠರೇ ಬಂದು ನಿಂತು ಹೇಳ್ತಾರಂತೆ. ಸೂರ್ಯವಂಶದ ಯಾರ್ಯಾರಿದ್ದಾರೆ ಅಂತ ಕೇಳೋಣ.
ಮನು ಮಹೇಶ್ವರ ನೀತ ನೀತನ ತನುಜ ಕುಕ್ಷಿ ವಿಕುಕ್ಷಿ ನೃಪ ನೀತನು ನೃಪೋತ್ತಮ ನೀತನು ಈಗಿಕ್ಷ್ವಾಕು ಭೂಪಾಲ ಜನಪನೀತ ದಿಲೀಪ ರಘುವೀತನು ಹರಿಶ್ಚಂದ್ರ ಕ್ಷಿತೀಶ್ವರ ವಿನುತ ಸಗರ ಭಗೀರಥಾದಿಗಳಿವರ ಕೇಡೆಂದ ಇವರ ಕೇಳದ ಸೂರ್ಯವಂಶದ ಅರಸರ ಪಟ್ಟಿ ಗಮಕಿಗಳು ಹೇಳಿದ್ರಲ್ಲ. ಮನುವಿನಿಂದ ತೊಡಗಿ ಮನುಷ್ಯರ ಜೀವನದ ಸಂವಿಧಾನವನ್ನು ನಿರ್ದೇಶಿಸಿದಂತಹ ಮನು, ಇಕ್ಷಾಕು ಕಬ್ಬಿನ ರಸದ ಆಡಳಿತವನ್ನು ಕೊಟ್ಟವ, ಕುಕ್ಷಿ ವಿಕುಕ್ಷಿ ದಿಲೀಪ ಗೋಪೂಜೆಯಿಂದ ವಂಶೋನ್ನತಿಯನ್ನು ಪಡೆದಂಥವ, ರಘು ದಾನಕ್ಕೆ ಹೆಸರು, ಹರಿಶ್ಚಂದ್ರ ಸತ್ಯಕ್ಕೆ, ಸಗರ ಯಜ್ಞಾದಿ ಕರ್ಮಗಳು, ಭಗೀರಥ ಗಂಗೆಯನ್ನು ತ್ರಿಪಥಗೆಯನ್ನಾಗಿಸಿದವ, ಋತುಪರ್ಣ ರಾಜಋಷಿ, ನಳನ ಬಾಹುಕ ಸಹವಾಸದಿಂದ ದಮಯಂತಿ ಪುನಃಸ್ವಯಂವರಕ್ಕೆ ಕಾರಣನಾದಂತಹ ಋತುಪರ್ಣ, ತ್ರಿಶಂಕು ಸ್ವರ್ಗವನ್ನು ಪಡೆದವ ಪ್ರತ್ಯೇಕವಾಗಿ, ಅನರಣ್ಯ ರಾಜಋಷಿ, ಪುರಂಜಯ ನಾಮಕನಾದಂತಹ ಕಕುತ್ಸ ದೇವೇಂದ್ರನಿಗೆ ಸಹಕಾರ ಮಾಡಿದವ, ವೃತ ಉಪವಾಸ ತ್ಯಾಗದಿಂದ ಅಂಬರೀಷ, ಅಜ ದಶರಥ, ಹೀಗೆ ಸೂರ್ಯವಂಶದ ಅರಸರು ಯಾರ್ಯಾರಿದ್ದಾರೆ? ಸಾಧನೆಗೆ ಸಗರ, ಗೋಪೂಜೆಗೆ ದಿಲೀಪ, ತ್ಯಾಗಕ್ಕೆ ರಘು, ಪ್ರಯತ್ನಕ್ಕೆ ಭಗೀರಥ, ಸತ್ಯಕ್ಕೆ ಹರಿಶ್ಚಂದ್ರ, ವೃತನಿಷ್ಠೆಗೆ ಅಂಬರೀಷ. ಎಂತಹ ಸಾಧಕರು ಆಕಾಶ ಮಾರ್ಗದಲ್ಲಿ ಬಂದು ಸೇರಿದರಂತೆ ಅವರ ಅಭಿಪ್ರಾಯ. ಸಂತೋಷದ ಕಣ್ಣೀರು ಹರಿಯುತ್ತಿದ್ದಂತೆ ರಾಮನಿಗಟ್ಟೊತ್ತಿಗೆ ತಂದೆಗೆ ನಮಸ್ಕರಿಸಿದಂತೆ ದಶರಥ ಭೂಪತಿಗಳೇ, ಮಗನೇ ಒಂದು ಊಟ ಮಾಡಿ ಹೋಗುವಂತ ಹಾಲನ್ನು ಊಟ ಮಾಡು ಹೇಳಿ ಹೊಸ್ತಿಲಿನಲ್ಲಿ ಬಿದ್ದ ದಶರಥನನ್ನು ನೋಡದೆ ಹೋದ ರಾಮ. ಮತ್ತೆ ದಶರಥನ ಮರಣದ ಸುದ್ದಿಯನ್ನು ಚಿತ್ರಕೂಟಕ್ಕೆ ಭರತ ಬಂದೇಳಿದ್ದು. ಕಣ್ಣು ನೆನೆಯಿತಂತೆ ರಾಮನದ್ದು. ದಶರಥ ಭೂಪತಿಗಳನ್ನು ಕಂಡು ದಿವ್ಯ ವಿಮಾನಾರೂಢನಾಗಿ ಸೂರ್ಯವಂಶದ ರಾಜಶ್ರೇಷ್ಠನಾದಂತಹ ದಶರಥ ರಘುವಂಶದ ವಂಶಾವಳಿ ಎಂಬ ಸಮುದ್ರಕ್ಕೆ ಚಂದ್ರನೇ ಮಗನನ್ನಪ್ಪಿಕೊಂಡಿರಂತೆ. ವೀರ ದಶರಥನ ಪತಿ ಇನಕುಲ ವಾರಿಧಿಗೆ ಚಂದ್ರ ಅಂತ ಕವಿ ಹೊಗಳಿದ್ದಾನೆ. ಏನು ಹೇಳಿದ ದಶರಥ ಮಗನತ್ತ ಕೇಳೋಣ. ತರುಣ ಕೇಳ್ ಸಂತುಷ್ಟನಾದೆನು ಪರಮ ಸತ್ಯ ದೃಢ ವ್ರತಕ್ಕೆ ಸದ್ಗುರು ಸುಮಾತಾ ಪಿತೃ ಸುಪರ್ವ ಮಹೇಸುರಾರ್ಚನೆಗೆ ಅರಿವಿಜಯ ವಿಕ್ರಮಗೆ ನಿನ್ನಯ ತರುಣಿಯ ಮಲ ಪತಿವ್ರತ ಸಚ್ಚರಿತ ಮಾರ್ಗಕ್ಕೆ ಲಕ್ಷ್ಮಣನ ಶುಶ್ರೂಷೆಗಾನದ ತರುಣ ಕೇಳು. ದೇವಾದಿ ದೇವನಾದ ಪುರುಷೋತ್ತಮನಾದಂತಹ ಶ್ರೀಮನ್ನಾರಾಯಣನನ್ನೇ ಮಗನನ್ನಾಗಿ ಪಡೆದ ದಶರಥ ನೋಡಿ. ಶಿವ ಇದ್ದಾನೆ, ಬ್ರಹ್ಮ ಇದ್ದಾನೆ, ದೇವತೆಗಳಿದ್ದಾರೆ, ದಿವ್ಯ ಮುನಿಗಳಿದ್ದಾರೆ, ದಿಕ್ಪಾಲಕರಿದ್ದಾರೆ, ಎಲ್ಲರೂ ಇದ್ದಾರೆ. ವಸಿಷ್ಠರಿದ್ದಾರೆ, ವಿಶ್ವಾಮಿತ್ರರಿದ್ದಾರೆ, ಅಗಸ್ತ್ಯರಿದ್ದಾರೆ. ನಿನ್ನ ಶ್ರೇಷ್ಠವಾದಂತಹ ದೃಢವೃತ್ತಕ್ಕೆ ಗುರು ಸೇವೆಗೆ, ತಂದೆಯ ಸೇವೆ, ತಾಯಿಯ ಸೇವೆ, ದೇವತೆಗಳ ಪೂಜೆ, ಬ್ರಾಹ್ಮಣರ ಪೂಜೆ, ಶತ್ರುವನ್ನು ಗೆದ್ದ ಪರಾಕ್ರಮ, ನಿನ್ನ ಸತಿಯ ಪರಿಶುದ್ಧವಾದ ಪತಿವೃತಾಚರಣೆಯ ನಡತೆ. ಏನು ರಾಮ ಹೇಳು? ಒಂದ ಎರಡ? ನಿನ್ನ ಸಹವಾಸದಲ್ಲಿರುವ ಪ್ರತಿಯೊಬ್ಬರಿಗೂ ರಾಮಾನುಭವ, ರಾಮ ವಿವೇಕ. ಒಬ್ಬ ನೀನು ಮಾತ್ರ ಅಲ್ಲ, ನಿನ್ನ ಜೊತೆಗೆ ಯಾರು ಬಂದರೂ ಅವರೂ ರಾಮನ ಹಾಗಾಗುವುದು. ರಾಮಚಾರಿತ್ರ್ಯ ಇದ್ದ ಒಂದು ಅನುಸರಿಸಿಕೊಂಡು ಬರುವಂತಹದ್ದು. ಏನು ಕಪಿಗಳಿಗೆ ರಾಮನ ಸಹವಾಸದಿಂದ ಎಂತಹ ವಿವೇಕ, ಎಂತಹ ಸಂಸ್ಕೃತಿ, ಇದನ್ನು ರಾಮ ಹೇಳ್ತಾನೆ. ನಿನ್ನ ಸತಿಯ ಪತಿವ್ರತ ನಡತೆ ಏನು ರಾಮ? ಬೇಡ, ಲಕ್ಷ್ಮಣನ ಶುಶ್ರೂಷೆಗೆ ನಾನು ಸಂತುಷ್ಟನಾಗಿದ್ದೇನೆ. ಏನು ಲಕ್ಷ್ಮಣನ ಪ್ರೀತಿ ಏನು? ಅಣ್ಣನಲ್ಲಿ ತಂದೆಯನ್ನು ಕಂಡ ಅವನ ಭಕ್ತಿ ಏನು? ಇದನ್ನು ದಶರಥ ಹೊಗಳ್ತಾನಂತೆ. ಅಪೂರ್ವ ರಾಮ ನೀನು.
ನೀನು ವ್ಯಕ್ತಿ ಅಲ್ಲ, ನೀನು ಮನುಷ್ಯನಲ್ಲ, ನೀನು ಮಾನವನೇ, 14 ಲೋಕದ ತಂದೆ ನೀನು ಹೇಳ್ತಾನೆ ಅವ. ವಿಚಾರಿಸಿ ನೋಡಿದರೆ ನೀನು ವೇದ ಸಿದ್ಧ, ವೇದ ಪುರುಷ ನೀನು, ಜಗದಾಧಿಪತಿ ನೀನು. ಯುಗ ಯುಗಗಳಲ್ಲಿ ಲೋಕರಕ್ಷಣೆಗಾಗಿ ನೀನು ಅವತರಿಸಿ ಬಂದಿದ್ದಿ, ಭೂಭಾರವನ್ನು ಕಳೆಯುವುದಕ್ಕೆ. ನನಗೊತ್ತಿಲ್ವ? ಪಿತೃಲೋಕದಲ್ಲಿರುವ ನನಗೊತ್ತುಂಟು. ಅವ ಹೇಳ್ತಾನೆ, ವೇಷವನ್ನು ಧರಿಸಿದ್ದಿ, ಬರ್ತಾ ಇದ್ದೀಯಲ್ಲ ನೀನು, ಆವೇಶ, ಅಂಶ, ಅಂಶ ಬಹು ವಿಧದಲ್ಲಿ. ಇದು ನಿನಗಿಷ್ಟ. ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠ ವಸ್ತು ನೀನು, ವಿವೇಕದಿಂದ ಸರ್ವಶ್ರೇಷ್ಠನಿದ್ದಿ ನೀನು, ಪರಮಾತ್ಮನಿದ್ದೀನಿ ಅಂತ ದಶರಥ ಹೇಳ್ತಾನೆ. ಆದರೆ ನರನಾಟಕದಲ್ಲಿದ್ದೀಯಲ್ಲ ನೀನು ಹೇಳ್ತಾನೆ. ಆದರೆಯು ನರನಾಟಕದ ಸಂಪಾದಕರಲೆ ಸಾಯ್ತು, ಜನಕಜೆ ಆದಿ ಲಕ್ಷ್ಮಿ ಕಣ, ಜನಕಜೆ ಆದಿ ಲಕ್ಷ್ಮಿ ಕಣ, ಪರಿಗ್ರಹಿಸನ್ನ ಮಾತಿನಲೇ ವೇದ ವಚನವಿದೆಂದು ಬಗೆ ಹುಸಿಯಾದಡಿ ನುಡಿ, ನಿಮ್ಮ ರಘುವಂಶೋದಯದಲುದು ಭವಿಸಿದವನಲ್ಲವದನ ಭೂಪ. ಈ ವಚನ ಹುಸಿಯಾದಡೆ ನಿಮ್ಮ ರಘುವಂಶೋದಯದಲ್ಲಿ ಉದು ಭವಿಸಿದವನಲ್ಲೆಂದನ ಭೂಪ. ಜನಕ ಜಯ ಪರಿಗ್ರಹಿಸೋ. ನಿನ್ನ ನರನಾಟಕ ಬಹಳ ಚೆನ್ನಾಗಿದೆ ಅಂತ ದಶರಥ ಹೇಳ್ತಾನೆ. ಪಿತೃಲೋಕದಲ್ಲಿದ್ದು ಸಾಕ್ಷಿಯಾಗಿದ್ದಂತಹ ದಶರಥ ತನ್ನ ಮಗನಲ್ಲಿ ತಂದೆಯಾಗಿ ಹೇಳ್ತಾನೆ, ಭಗವಂತನಲ್ಲಿ ಭಕ್ತನಾಗಿ ಹೇಳ್ತಾನೆ ದಶರಥ. ಜಾನಕಿಯು ಆದಿಲಕ್ಷ್ಮಿ, ಅವಳು ಅನ್ಯನಲ್ಲ, ನೀನು ನಾರಾಯಣ. ಯಾರು ಹೇಳಿದರೂ ರಾಮ ಅದನ್ನು ಸ್ವೀಕರಿಸಲಿಲ್ಲ. ವಂಶಕ್ಕೆ ನಾನು ಪಥೀಕರಿಸಬೇಕಿದ್ರೆ ನನಗೆ ವಂಶದ ಹಿರಿಯರು ಹೇಳಬೇಕು. ನಾನು ಆ ಮನೆತನವನ್ನು ಪ್ರತಿನಿಧಿಸುತ್ತಿದ್ದೇನೆ. ನಾನೀಗ ಏನಾಗಿದ್ದೇನೆ? ಶ್ರೀಮನ್ನಾರಾಯಣನಾಗಿಲ್ಲ, ವೈಕುಂಠಾಧಿಪತಿಯಾಗಿಲ್ಲ, ನಾನು ದಶರಥನ ಮಗನಾಗಿದ್ದೇನೆ, ಅಯೋಧ್ಯಾಧಿಪತಿಯಾಗಿದ್ದೇನೆ. ಇದು ಮುಖ್ಯ. ನನಗೆ ಅವರು ಹೇಳಬೇಕು. ಅವಳನ್ನು ನನ್ನ ಮಾತಿನ ಮೇಲೆ ಸ್ವೀಕರಿಸು. ಮಗನಿಗೆ ತಂದೆ ಮಾಡುವಂತಹ ಆಜ್ಞೆ, ಭಗವಂತನಿಗೆ ಭಕ್ತ ಮಾಡುವಂತಹ ವಿನಂತಿಯೂ ಹೌದು, ಅದೆರಡೂ ಹೌದು. ನಿನ್ನ ನರನಾಟಕ ನಿಲ್ಲಿಸು. ನಾ ಹೇಳ್ತೇನೆ, ನೀನು ಮಗನಾಗಿಯೇ ಇರ್ತೀಯೋ, ಅಪ್ಪನಾಗಿ ಹೇಳ್ತೇನೆ, ಸ್ವೀಕರಿಸು ಜಾನಕಿಯನ್ನು. ಪ್ರಸ್ತಾಪೇನ ನಾ ಹೇಳಿದ ಹಾಗೆ ಹೆಣ್ಣನ್ನು ಪರಿಗ್ರಹಿಸುವಾಗ, ಹೆಣ್ಣನ್ನು ಕೈ ಎತ್ತಿ ಕೊಡುವಾಗ ಹಿರಿಯರ ಅನುಮತಿ ಬೇಕು. ಅದಕ್ಕೆ ಮಗಳನ್ನು ದಾರೆ ಎರೆಯುವ ತಂದೆ ಕಲಶದಲ್ಲಿ ನೀರು ಹಿಡ್ಕೊಂಡು ಸಭಾಸದರ ಹತ್ರ ಕೇಳ್ತಾನೆ, ಮಗಳನ್ನು ಕೊಡುವುದಲ್ವ ಅಂತ. ಅವಾಗ ಸಭೆಯಿಂದ ಒಬ್ಬ ನಿಂತು ಕೊಡ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ. ಅದು ಅನುಮತಿ. ಕುಟುಂಬಿಕರೆಲ್ಲ ಸೇರಿರ್ತಾರೆ, ಕುಟುಂಬದ ಹಿರಿಯರು, ಕಿರಿಯರು, ಸಹೋದರರು, ಸೋದರ ಮಾವ, ಸೋದರತ್ತೆ, ಅಕ್ಕ ತಂಗಿಯರ ಹತ್ರ ಕೇಳ್ತಾನೆ, ಮಗಳನ್ನು ಕೊಡುವುದಲ್ವ? ಇದು ಕೌಟುಂಬಿಕ, ಬಹಳ ಮುಖ್ಯ. ನಮ್ಮ ಭಾರತೀಯ ಸಂಸ್ಕೃತಿ ಅದು, ನಮ್ಮ ವೇದ ಪರಂಪರೆ ಅದು. ಹಾಗೆ ಅವ ಹೇಳ್ತಾನೆ, ಇದು ವೇದವಾಕ್ಯವೆಂದು ಭಾವಿಸು. ವೇದ ಮಾತು ಹೇಳುವಂತಹದ್ದು ಇದು, ಭಾವಿಸು. ನನ್ನ ಮಾತು ಸುಳ್ಳಾದರೆ ನಾನು ನಿಮ್ಮ ರಘುವಂಶದಲ್ಲಿ ಹುಟ್ಟಿದವನಲ್ಲ. ದಶರಥನ ಮಾತಿದು, ರಾಮನ ಮೇಲೆ ಪ್ರಮಾಣದ ಮಾತಿದು, ಆಣೆಯ ಮಾತಿದು. ನನ್ನ ಮಾತು ಸುಳ್ಳಾದರೆ ನಾನು ರಘುವಂಶದಲ್ಲಿ ಹುಟ್ಟಿದ್ದು ಅಂತ ನೀನು ತಿಳಿಬೇಡ ಮಗ ಅಂತ ಹೇಳ್ತಾನೆ. ಏನು ಮಾಡಬೇಕು ರಾಮ ಹೇಳಿ? ಅಪ್ಪ ಬಂದು ಹೇಳಿದ್ದು. ಸೀತೆಯನ್ನು ಕರೀತಾರಂತೆ. ತಾಯೇ ಬಾರೋ ತಂಗಿ ನೀ ಹಿರಿದಾಯಸವನನು ಭವಿಸಿ ನಲುಗಿದೆ, ರಾಯರಂಗನೆಯರಲಿ ನೀನುತ್ತಮೆಯಲ ಜಗಕ್ಕೆ, ವಾಯು ಸಖನುದರದಲ್ಲಿ ಹೊಕ್ಕ ಅಬುಜಾಯತಾಕ್ಷಿಯರುಂಟೆ, ನಿನ್ನ ಒಲಾಯಿತಿ ಸರೆ ಮೇಲೆ ಜಗದಲ್ಲಿ ಕೀರ್ತಿ ನಮಗೆಂದ.
ತಾಯಿ ಬಾರೋ ತಾಯೇ ಬಾರಮ್ಮ. ಲಕ್ಷ್ಮೀದೇವಿ ದಶರಥ ತಾಯೇ ಬಾ ಹೇಳ್ತಾನೆ. ಲಕ್ಷ್ಮಿ ಅಂತ ತಿಳಿದು ಪಕ್ಕನೆ ತಾನು ಮಾವ ಅಂತ ಗೊತ್ತಾಯ್ತು ಅವನಿಗೆ. ತಾಯೇ ಬಾರವು ತಂಗಿ, ಕುಟುಂಬದ ಸೊಸೆ ನೀನು, ಬಹಳ ಕಷ್ಟ ಅನುಭವಿಸಿದಿ, ನಲುಗಿ ಹೋದಿದ್ದಿ ನೀನು. ಆದರೆ ಜಗತ್ತಿನ ರಾಜರುಗಳ ಪತ್ನಿಯರಲ್ಲಿ ನೀನು ಸರ್ವಶ್ರೇಷ್ಠಳು. ನಿನ್ನಂತಹ ಶ್ರೇಷ್ಠಳಿಲ್ಲ. ನಿನ್ನ ಹಾಗೆ ಅಗ್ನಿಕುಂಡವನ್ನು ಪ್ರವೇಶ ಮಾಡಿ ಬಂದಂತಹ ಹೆಣ್ಮಕ್ಕಳಿಲ್ಲ. ಶೀಲದ ಸ್ಫುಟೀಕರಣಕ್ಕಾಗಿ ಸಾಕ್ಷಾತ್ಕಾರಕ್ಕಾಗಿ ಬಂದವರಿಲ್ಲ. ಜಗತ್ತಿನಲ್ಲಿ ನಿನ್ನಿಂದ ನಮ್ಮ ಮನೆತನದ ಕೀರ್ತಿ ಹಚ್ಚಿತು ಮಗಳೇ ಅಂತ ಹೇಳ್ತಾನೆ. ಬಿಕ್ಕಿ ಬಿಕ್ಕಿ ಅಳುತ್ತಾ ಸೀತೆ ನಮಸ್ಕರಿಸಿದಳಂತೆ. ದಶರಥ ಅವಳನ್ನು ಎತ್ತಿ ನೆತ್ತಿಯನ್ನು ನೇವರಿಸಿ ತನ್ನ ಸೆರಗಿನಿಂದ ಅವಳ ಕಣ್ಣೀರನ್ನು ಒರೆಸಿದನಂತೆ. ಮೋಹಾತಿಶಯದಿಂದ ಕಣ್ಣೀರಿಡುತ್ತಾ ಅಕ್ಕರೆಯಿಂದ ಬಲ ತೊಡೆಯ ಮೇಲೆ ರಾಮ ಸೀತೆಯರನ್ನು ಇಬ್ಬರನ್ನು ಕೂತ್ಕೊಳಿಸಿದನಂತೆ ದಶರಥ. ಯಾಕೆ ಬಲ ತೊಡೆಯ ಮೇಲೆ? ಎಡದ ತೊಡೆಯಲಿ ಕುಳ್ಳಿರಿಸಿ ಮೈದಡವಿದನು ಲಕ್ಷ್ಮಣನ, ಸೀತೆಯ ಮುಡಿಯನೇ ಭರಿಸಿದನು, ಮುಂಡಾಡಿದನು ರಘುಪತಿಯ. ಬಿಡು ಮಗನೆ ಚಿತ್ತದ ಕಳಕನು, ಹಿಡಿಯದಿರು ಸಂಶಯವ, ಸೀತೆಯ ನಡವಳಿಗೆ ಸಂತುಷ್ಟ ಮಾನಸನಾದೆ ನಾನಿಂದ. ಮಗನೇ ಪ್ರಸಕ್ತದ ಆಖ್ಯಾನ ಸೀತಾಮಾತೆಯದ್ದು. ಹಾಗೆ ಗಮಕಿಗಳು ಪದ್ಯ ತೆಕೊಂಡ್ರು. ಅಗ್ನಿದಿವ್ಯದಿಂದ ಬಂದಂತಹ ಸೀತೆಯನ್ನು ದಶರಥ ಸ್ವೀಕರಿಸುವಂತಹದ್ದು ಬಹಳ ತುಂಬ ಸಂತೋಷದ ಸಂಗತಿ ಇದು. ಎಡತೊಡೆ ಹೆಂಡತಿಗಿದ್ದದ್ದು. ಮಹಾಭಾರತದಲ್ಲಿ ಗಂಗೆ ಬ್ರಹ್ಮಸಭೆಯಲ್ಲಿ ಶಾಪ ಇರುತ್ತದೆ, ಗಂಗೆಗೆ ಮತ್ತು ಮಹಾಭೀಷನಿಗೆ ಭೂಲೋಕದಲ್ಲಿ ಹುಟ್ಟಿ ಅಂತ. ಅವಳು ಪ್ರತೀಪ ಮಹಾರಾಜನ ಬಲತೊಡೆಯಲ್ಲಿ ಬಂದು ಕೂತ್ಕೊಳ್ತಾಳೆ. ಆಗ ಪ್ರತೀಪ ರಾಜ ಹೇಳಿದನಂತೆ, ಇದು ಮಗಳಿಗೆ ಸೊಸೆಗೆ ಇರುವ ಸ್ಥಾನ ಬಲತೊಡೆ, ನಿನ್ನನ್ನು ಸೊಸೆಯನ್ನಾಗಿ ಅಂಗೀಕರಿಸಿದ್ದೇನೆ, ಮಗನಾದ ಶಂತನುವಿಗೆ ನಾನು ಮದುವೆ ಮಾಡ್ತೇನೆ ಅಂತ. ಮಗಳದ್ದು ಸೊಸೆಯನ್ನು ಬಲತೊಡೆಯಲ್ಲಿ ಇಟ್ಟು ಕೂತ್ಕೊಳಿಸಬೇಕು. ಹಾಗೆ ದಶರಥ ಭೂಪತಿ ಮಗನಾದ ರಾಮ ಮತ್ತು ಸೊಸೆಯಾದಂತಹ ಸೀತೆಯನ್ನು ಬಲತೊಡೆಯಲ್ಲಿ ಕೂತುಕೊಳಿಸಿದರೆ ಲಕ್ಷ್ಮಣನನ್ನು ಎಡತೊಡೆಯ ಮೇಲೆ ಕೂತುಕೊಳಿಸಿ ಮೈದಡವಿದನಂತೆ. ಸೀತೆಯ ತಲೆಯನ್ನು ನೇವರಿಸಿದನಂತೆ. ಆ ಮಕ್ಕಳನ್ನು ಮುದ್ದಾಡಿದನಂತೆ. ಮಗು ಮನಸ್ಸಿನ ಕಳಂಕವನ್ನು ತ್ಯಜಿಸು, ಸಂಶಯ ಪಡಬೇಡ. ಮತ್ತೆ ದಶರಥ ಹೇಳ್ತಾನೆ ರಾಮನಿಗೆ, ಸೀತಾ ಚಾರಿತ್ರ್ಯದಲ್ಲಿ ರಾಮ ವಿವೇಕ ಎಳ್ಳಿನಿತು ಆಲೋಚನೆ ಮಾಡಲಿಕ್ಕಿಲ್ಲ. ಸೀತೆಯ ನಡವಳಿಕೆಯಿಂದ ನನ್ನ ಮನಸ್ಸು ಸಂತೋಷಗೊಂಡಿತು ದಶರಥ ಹೇಳಿದನಂತೆ. ಅವನ ಮಾತು ರಾಮ ಹೇಳಿದ್ದಾಗೆ ಪೂರ್ವ ಪಿತೃಗಳು ಹೇಳಬೇಕು ನನಗೆ. ಪಾರ್ವತಿ ದೇವಿಗೆ ಸಂತೋಷ ಆಯಿತು. ಸೀತೆಯ ಕೋಮಲ ಹಸ್ತರವನ್ನು ರಘುಕುಲ ಶಿರೋಮಣಿಯ ಪರಿಶುದ್ಧ ಹಸ್ತದಲ್ಲಿಟ್ಲಂತೆ ಪಾರ್ವತಿ ದೇವಿ ಬಂದು. ರಾಮನ ಕೈಯ ಮೇಲೆ ಸೀತೆಯ ಕೈಯನ್ನು ಇಟ್ಲಂತೆ. ಬ್ರಹ್ಮನ ರಾಣಿ ಸರಸ್ವತಿ ದೇವಿ ಬಂದಳಂತೆ. ಅವಳು ಅಕ್ಷತೆಯ ಕಾಳನ್ನು ಹಾಕಿದಳಂತೆ. ಆ ಸಂದರ್ಭದಲ್ಲಿ ಚಿನ್ನದ ತಟ್ಟೆಯಲ್ಲಿ ಆರತಿಯನ್ನು ಎತ್ತಿದ್ರಂತೆ. ದೇವದೊಂದು ಮೊಳಗೀತು ಅಂತ ಹೇಳ್ತಾರೆ. ಮೊರೆದ ವಾಕ್ಷಣ ದೇವದೊಂದು ಪರಿಮಳದ ಕುಸುಮಂಗಳಾಕ್ಷಣ ಸುರಿದವಾಗಿ ಕರೆಸಿದನು ರಘುನಾಥ ಅವನಿಜಯ. ನರವಧುಗಳೊಳಗಾರು ಸೀತಾ ಸ್ಮರಣೆಯನ್ನು ಮಾಡಲು ಪತಿವ್ರತೆಯರಿಗೆ ತಾಯ್ಮೆಯ ಹರಲೈ ಕುಶ ಕೇಳಿದಯೋದ. ದೇವದುಂಧುವಿ ಮೊರೆದ ವಾಕ್ಷಣ
ಮತ್ತೊಮ್ಮೆ ಸೀತಾರಾಮರು ಸೀತೆಯ ಚಾರಿತ್ರ್ಯ ರಾಮ ವಿವೇಕ. ಹಾಗಾದ ಕಾರಣ ದೇವದುಂದುಬಿ ಮೊಳಗೀತು ಅಂತ ಹೇಳ್ತಾನೆ. ದೇವತೆಗಳು ನಗಾರಿ ಹೊಡೆದವಂತೆ, ಸುವಾಸನೆಯ ಹೂವುಗಳನ್ನು ಚೆಲ್ಲಿದ್ರಂತೆ. ರಘುನಾಥನು ಸೀತೆಯನ್ನು ಅಂಗೀಕರಿಸಿದ, ಪತಿಕರಿಸಿದ ರಘುವಂಶೀಯ ರಾಮನು ಅಂತೇಳಿ ಹೇಳ್ತಾರೆ. ಮಾನವ ಸ್ತ್ರೀಯರಲ್ಲಿ ಯಾರು ಸೀತೆಯನ್ನು ಸ್ಮರಿಸುವರೋ ಅವರು ಪತಿವೃತೆಯರಿಗೆ ತವರ್ಮನೆಯಾಗುತ್ತಾರೆ. ಪತಿವೃತೆಯರ ತಾಯಂದಿರಾಗ್ತಾರೆ. ತವರ್ಮನೆ ಅಂದರೆ ಯಾರು ಮನುಷ್ಯರು, ಮಾನವ ಸ್ತ್ರೀಯರು, ಹೆಣ್ಮಕ್ಕಳು, ತಾಯಂದಿರು ಸೀತೆಯನ್ನು ಸ್ಮರಿಸಿದರೆ ಸಾಕು, ಅವರು ಪತಿವೃತೆಯರಿಗೆ ತಾಯಂದಿರಾಗ್ತಾರೆ, ತವರ್ಮನೆಯಾಗ್ತದೆ ಅಂತ ಕವಿಯಲ್ಲಿ ಹೇಳ್ತಾನೆ. ಈ ಸತ್ಯವನ್ನು ಕೇಳಿದೆಯಾ ವಾಲ್ಮೀಕಿಗಳು ತುಂಬ ಸೊಗಸಾಗಿ ಕುಶಲವರಿಗೆ ಹೇಳುತ್ತಾರೆ. ತೊರವೆಯ ನರಹರಿಯ ಆರಾಧಕರಾದಂತಹ ಕವಿ ಅದನ್ನು ಬಹಳ ಸೊಗಸಾಗಿ ನಿರೂಪ ಮಾಡಿದ್ದಾನೆ. ಈ ಸಂಚಿಕೆಗೆ ಮಂಗಲ ಹಾಡೋಣ. ಪ್ರಿಯರಿಗೆ ವಿವೇಕಾಶ್ರಯರಿಗೆ ಅತಿ ಮೂರ್ಖರಿಗೆ ಅವಜ್ಞಾನಿಯಮರಿಗೆ ಜಾಡರಿಗೆ ಜಡರಿಗೆ ಅಸೂಯ ಭಾವರಿಗೆ ನಯವಿದರಿಗಜ್ಜರಿಗೆ ಹರುಷೋದಯದ ಹೆಂಪು ಕುಮಾರ ವಾಲ್ಮೀಕಿಯ ವಿಲಾಸ ಪ್ರೌಢತರ ಕವಿತಾ ಚಮತ್ಕಾರ. ಕುಮಾರ ವಾಲ್ಮೀಕಿಯ ವಿಲಾಸ ಪ್ರೌಢತರ ಕವಿತಾ ಚಮತ್ಕಾರ. ಆ